शिवाय ओम नमः शिवाय हर हर भोले नमः शिवाय शिवाय ओम नमः शिवाय हर हर भोले नमः शिवाय ओम नमः शिवाय ओम नमः शिवाय हर हर भोले नमः शिवाय शिवाय ओम नमः शिवाय हर भोले नमः शिवाय रामेश्वर शिव रामेश्वर हर हर भोले नमः शिवाय शिव रामेश्वर नमस्ते अस्तु भगवन् विश्वेश्वराय महादेवाय त्रयंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। ॐ नमः शिवाय ॐ नमः शिवाय ॐ नमः शिवाय हर नम पार्वती पतये हर हर ಮಹಾದೇವ. ಬಹಳ ವಿಶೇಷವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಪಾರ್ವತಿ ಪರಮೇಶ್ವರರ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೂ ಕೂಡ ಸದಾಕಾಲ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಎಲ್ಲಿದ್ದೇನೆ ನಾನು ಇವತ್ತಿನ ದಿವಸ? ಬಹಳ ವಿಶೇಷವಾಗಿ ಸದಾಕಾಲ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರ, ಆ ಪರಮೇಶ್ವರನಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ, ಸಾಕಷ್ಟು ಮಂಜಿರ್ತಕ್ಕಂಥ ಈ ಒಂದು ಸಾನ್ನಿಧ್ಯ ಕಾಶ್ಮೀರದಲ್ಲಿ ಇವತ್ತಿನ ದಿವಸ ನಾವಿರ್ತಕ್ಕಂಥದ್ದಿದೆ. ಪರಮೇಶ್ವರನಿಗೆ ಯಾವ ಜಾಗ ಬಹಳ ತೃಪ್ತಿ, ಯಾವ ಜಾಗದಲ್ಲಿ ಸಾಕಷ್ಟು ಶಾಂತಿ ನೆಮ್ಮದಿ ಸಿಗುತ್ತೋ ಅಲ್ಲಿ ಪರಮೇಶ್ವರ ನೆಲೆಸ್ತಾನೆ. ಪರಮೇಶ್ವರನ ಒಂದು ಸಂಕೇತ ಏನಪ್ಪಾ ಅಂತಂದ್ರೆ ಅದು ಶಾಂತಿ, ನೆಮ್ಮದಿ. ನೋಡಿ, ಇವತ್ತಿನ ದಿವಸ ಒಬ್ಬ ಮನುಷ್ಯ ತನ್ನ ಹುಟ್ಟಿನಿಂದ ಸಾವಿನ ತನಕ ನಾನಾ ರೂಪಗಳನ್ನ ನೋಡ್ತಾನೆ, ನಾನಾ ದೇವತೆಗಳ ದರ್ಶನವನ್ನ ಮಾಡ್ತಾನೆ, ತಾನು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಲಲ್ಲೂ ಕೂಡ ಒಂದಿಷ್ಟು ದೇವತೆಗಳ ಅನುಷ್ಠಾನವನ್ನು ಮಾಡ್ತಾನೆ. ಆದರೆ ಒಬ್ಬ ಮನುಷ್ಯ ತಾನು ಗತಿಸಿದ ನಂತರನೂ ಕೂಡ ಬಹಳ ವಿಶೇಷವಾಗಿ ಒಬ್ಬ ಪರಮಾತ್ಮ ನಾನು ನಿನ್ನ ಜೊತೆ ಇದ್ದೇನೆ ಎಂಬತಕ್ಕಂಥ ಒಂದು ಮಾತನ್ನು ಹೇಳ್ತಕ್ಕಂಥವನೇ ಆ ಸಾಂಬ ಸದಾಶಿವ ಪರಮೇಶ್ವರ. ಅಂತಹ ಪರಮೇಶ್ವರನ ಪೂಜಾನುಷ್ಠಾನ ಮಾಡ್ಲಿಕ್ಕೋಸ್ಕರ ಶಿವರಾತ್ರಿಯ ಪ್ರಯುಕ್ತವಾಗಿ ನಾವು ಆಗಮಿಸಿರ್ತಕ್ಕಂಥದ್ದೇ ಕಾಶ್ಮೀರಿಗೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಸಾನ್ನಿಧ್ಯ. ಸಾಕಷ್ಟು ಚಳಿ ಇದೆ, -14 ಡಿಗ್ರಿ ಕೊರೆಯುವ ಚಳಿ ಇವತ್ತಿನ ದಿವಸ ಈ ಜಾಗದಲ್ಲಿದೆ. ಎಲ್ಲಿ ನೋಡಿದ್ರು ಕೂಡ ಆ ಮಂಜು ಎಂಬತಕ್ಕಂಥದ್ದು, ಐಸ್ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇರತಕ್ಕಂಥದ್ದಿದೆ. ಇನ್ನೊಂದು 10-15 ನಿಮಿಷ ಹೋಗ್ತಾ ಇದ್ರೆ ಹಾಗೇ ಸೂರ್ಯ ಪರಮಾತ್ಮನ ತನ್ನ ಒಂದಿಷ್ಟು ರಶ್ಮಿಗಳು ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ, ಮತ್ತಿಷ್ಟು ಚಳಿ ಜಾಸ್ತಿ ಆಗುತ್ತೆ, ಸ್ನೋಫಾಲ್ ಆಗ್ತಕ್ಕಂಥದ್ದಿರುತ್ತೆ. ಇಂತಹ ಸಾನ್ನಿಧ್ಯದಲ್ಲಿ ಪರಮೇಶ್ವರನಿಗೆ ಫಲಪಂಚಾಮೃತ ಅಭಿಷೇಕ, ಪೂಜಾನುಷ್ಠಾನ, ಹವನ ಅಂತಂದ್ರೆ ಅದು ತಮಾಷೆಯ ಮಾತ. ನಿಜವಾಗ್ಲೂ ಕೂಡ ಅಸಾಧ್ಯವಾದ್ದನ್ನೂ ಕೂಡ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥವನೇ ಪರಮೇಶ್ವರ. ಅಂತಹ ರೀತಿ ಅಸಾಧ್ಯವಾದ್ದನ್ನೂ ಕೂಡ ಮಾಡ್ತಕ್ಕಂಥ ಕೈಂಕರ್ಯವನ್ನ ಸದಾಕಾಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ನೆರವೇರಿಸಿಕೊಂಡು ಬಂದಿದ್ದಾರೆ. ಯಾರೂ ಕೂಡ ಮಾಡಲಾಗದೇ ಇರತಕ್ಕಂಥದನ್ನ ನಮ್ಮ ತಂದೆಯವರು ಮಾಡಿಕೊಂಡೇ ಬಂದಿದ್ದಾರೆ. ಯಾಕೆ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಇಂತಹ ಬಹಳ ವಿಭಿನ್ನವಾಗಿರ್ತಕ್ಕಂಥ ಸ್ಥಳಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನದ ಒಂದಿಷ್ಟು ಆಲೋಚನೆಗಳನ್ನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ಗಮನಿಸಬಹುದು. ಅಂತಹ ಆಲೋಚನೆಗಳನ್ನ ನಮ್ಮ ತಂದೆಯವರಿಂದನೇ ತಾವು ಒಂದಿಷ್ಟು ಅನುಗ್ರಹವನ್ನ ಪಡ್ಕೊಳ್ಬಹುದು. ಅದೇ ರೀತಿ ನಾವು ಕೂಡ ಕಾಶ್ಮೀರ್ಗೆ ಆಗಮಿಸಿರ್ತಕ್ಕಂಥದ್ದಿದೆ. ಶಿವರಾತ್ರಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಶಿವರಾತ್ರಿಯ ದಿನದಂದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಒಂದಿಷ್ಟು ಮಹತ್ವಪೂರ್ಣ ಕಥಾಶ್ರವಣವನ್ನ ತಾವೆಲ್ಲರೂ ಕೂಡ ತಿಳ್ಕೊಳ್ತಾನೆ ಇರ್ತೀರಿ. ಅದೇ ರೀತಿ ಈ ಶಿವರಾತ್ರಿ ಯಾತಕ್ಕೋಸ್ಕರ ಬಂತು, ಶಿವರಾತ್ರಿ ಅಂತ ನಾವು ಯಾತಕ್ಕೋಸ್ಕರ ಆಚರಣೆಯನ್ನು ಮಾಡ್ತೀವಿ, ಶಿವರಾತ್ರಿಯ ಹಿಂದಿನ ಇರ್ತಕ್ಕಂಥ ಒಂದಿಷ್ಟು ಕಥಾಶ್ರವಣಗಳು ಸಾಕಷ್ಟು ಇದ್ದಾವೆ, ಸಾಕಷ್ಟು ಪುರಾಣಗಳಿದ್ದಾವೆ, ಸಾಕಷ್ಟು ಕಥೆಗಳಿದ್ದಾವೆ. ಒಂದೊಂದು ಕಥೆಗಳಲ್ಲಿ ಒಂದೊಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೋಡಿ, 10 ನಿಮಿಷ ನಾವು ಮಾತಾಡ್ತಾ ಇದ್ರೆ ನಮ್ಮ ಕೈಯೆಲ್ಲ ಹಾಗೇ ಸಂಪೂರ್ಣವಾಗಿ ಚಳಿಯಲ್ಲಿ ಹಾಗೆ ತಣ್ಣಗಾಗ್ತಾ ಇದೆ, ಸಂಪೂರ್ಣವಾಗಿ ಮೈ ನಡಗಿಸ್ತಕ್ಕಂಥ ಈ ಒಂದು ಚಳಿ ಇದೆ. ಇಂತಹ ಸಾನ್ನಿಧ್ಯದಲ್ಲಿ ಪರಮೇಶ್ವರನ ಪೂಜಾನುಷ್ಠಾನ ಅಂತಂದ್ರೆ ಅದು ತಮಾಷೆ ಮಾತಾ? ಇದು ನಿಜಕ್ಕೂ ಅದ್ಭುತ ಕಣ್ರಿ. ಇಂಥದ್ದೊಂದು ಕೈಂಕರ್ಯವನ್ನು ಮಾಡಲಿಕ್ಕೆ ಭಗವಂತ ನಮಗೊಂದು ಅನುಗ್ರಹವನ್ನು ಕಲ್ಪಿಸಿಕೊಟ್ಟಿದ್ದಾನಲ್ಲ, ಇದು ನಿಜಕ್ಕೂ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. 2 ಸೆಕೆಂಡ್ ಕೂಡ ನಾವು ಕೈಯನ್ನು ಈಗ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟರ ಮಟ್ಟಿಗಿನ ಚಳಿ ಇದೆ. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಶಿವನ ಕಥೆಯನ್ನು ಕೂಡ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಯಾಕೆ ಗೊತ್ತಾ?
ನೋಡಿ, ಇಂತಹ ಸಾನ್ನಿಧ್ಯದಲ್ಲಿ ಬಂದಾಗ ಒಂದಿಷ್ಟು ಇಂತಹ ಪುರಾತನ ಕಥೆಗಳನ್ನು ನಾವು ಕೇಳಬೇಕಾಗುತ್ತೆ. ಶಿವರಾತ್ರಿ ಅಂತಂದ್ರೆ ಭಗವಂತನ ಪೂಜಾನುಷ್ಠಾನವನ್ನ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಯಾತಕ್ಕೋಸ್ಕರ ಶಿವರಾತ್ರಿ ಪ್ರಾರಂಭ ಆಯಿತು, ಶಿವರಾತ್ರಿಯ ಹಿಂದೆ ಇರ್ತಕ್ಕಂಥ ಒಂದಿಷ್ಟು ಹಿನ್ನೆಲೆ ಏನು, ಮಹತ್ವ ಏನು ಅನ್ನೋದಾದ್ರೆ ಪುರಾಣದ ಪ್ರಕಾರ ಸಾಕಷ್ಟು ಕಥಾಶ್ರವಣೆಗಳಿದ್ದಾವೆ, ಸಾಕಷ್ಟು ವಿಧಿವಿಧಾನಗಳಿದ್ದಾವೆ, ಸಾಕಷ್ಟು ವಿಚಾರಗಳಿದ್ದಾವೆ. ಆದರೆ ಶಿವರಾತ್ರಿ ಅಂತ ಅಂದಿದ ತಕ್ಷಣ ಮೊದಲು ನಮ್ಮ ತಲೆಗೆ ಬರೋದು ಯಾವ್ದಪ್ಪ, ಆ ಬೇಡನ ಬಹಳ ವಿಶೇಷವಾಗಿರ್ತಕ್ಕಂಥ ಕಥಾಶ್ರವಣ. ಎಂತಹ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರ ಇದೆ ಅಂತಂದ್ರೆ ಅದು ನಿಜಕ್ಕೂ ನೋಡಿ, ಭಕ್ತಿ ಶ್ರದ್ಧೆ ಅದಷ್ಟೇ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ನಾವು ಪಾಲಿಸ್ತಕ್ಕಂಥ ಒಂದಿಷ್ಟು ನಿಯಮ ನಿಷ್ಠೆಗಳಿಂದನೂ ಕೂಡ ನಾವು ಪರಮೇಶ್ವರನನ್ನ ಒಲಿಸ್ಕೊಬೋದು. ಹಾಗಾಗಿ ಪರಮೇಶ್ವರನಿಗೆ ತಾವು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಆಭರಣಗಳು ಇದೇನು ಕೊಟ್ಟರು ಕೂಡ ಭಗವಂತನಿಗೆ ಇಷ್ಟ ಆಗಲ್ವಂತೆ. ಭಕ್ತಿ ಇದ್ರೆ ಮಾತ್ರನೇ ಭಗವಂತನಿಗೆ ಇಷ್ಟ ಆಗುವಂಥದ್ದು. ನೋಡಿ, ಎಷ್ಟೇ ಆದರೂ ಕೂಡ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ಶಿವ. ಅದೇ ರೀತಿ ಶಿವನಿಗೆ ಅಭಿಷೇಕದ ರೂಪವಾಗಿ ಏನೆಲ್ಲ ಅರ್ಪಿಸ್ತಿರೋ ಭಗವಂತನಿಗೆ ತೃಪ್ತಿನೇ. ಅದೇ ರೀತಿ ನೋಡಿ, ಒಬ್ಬ ಬೇಡ ತನ್ನ ಜೀವನದ ಪ್ರತಿನಿತ್ಯದ ಕಾಯಕಕ್ಕಾಗಿ ತಾನು ಬೇಟೆಯನ್ನು ಮಾಡ್ತಾ ಇರ್ತಾನೆ. ಬೇಟೆಯನ್ನು ಮುಗಿಸ್ಕೊಂಡು ಸಂಜೆ ಆದರೆ ತನ್ನ ವಾಸ್ತುಗೃಹಕ್ಕೆ ಹಿಂತಿರುಗ್ತಕ್ಕಂಥದ್ದಿರುತ್ತೆ. ಆದರೆ ಒಂದು ದಿವಸ ಏನಾಗತ್ತೆ, ಬೇಡನಿಗೆ ತನ್ನ ಬೇಟೆ ಎಲ್ಲೋ ಒಂದು ಕಡೆ ಸ್ವಲ್ಪ ತಡವಾಗುತ್ತೆ, ಬೇಟೆ ಸಿಗೋದಿಲ್ಲ. ಆ ಬೇಟೆಗೋಸ್ಕರ ಕಾಯ್ತಾ ಇದ್ದಾನೆ. ಯಾಕೆಂತಂದ್ರೆ ಅವತ್ತಿನ ದಿವಸದ ಬೇಟೆಯನ್ನು ಮುಗಿಸ್ಕೊಂಡ್ರೆ ತಾನೇ ತನ್ನ ಕುಟುಂಬಕ್ಕೆ ತನಗೆ ಏನಕ್ಕಾದ್ರೂ ಒಂಚೂರು ಅನುಕೂಲ. ಆದರೆ ಅವತ್ತು ಸಿಗಲಿಲ್ಲ. ಕಾದ 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 ಎಲ್ಲೂ ಕೂಡ ಸಿಗಲಿಲ್ಲ. ಮತ್ತೊಂದು ಕಡೆ ರಾತ್ರಿ ಆವರಿಸ್ಬಿಟ್ಟಿದೆ, ಕತ್ತಲು ಎಲ್ಲಾ ಕಡೆ ಆವರಿಸ್ಕೊಂಡ್ಬಿಟ್ಟಿದೆ. ಕೊನೆಗೆ ಆತ ಏನ್ ಮಾಡ್ತಾನೆ, ಇವತ್ತು ನನಗೆ ಪರಮೇಶ್ವರನ ಅನುಗ್ರಹ ಇಲ್ಲವೇನೋ, ನನಗೆ ಬೇಟೆ ಸಿಗ್ಲಿಲ್ಲ ಅಂತ ಹೇಳಿ ಯಾವುದೋ ಒಂದು ಮರವನ್ನ ಹತ್ತಿ ಕೂತು ಬಿಡ್ತಾನೆ. ಮರವನ್ನೇ ಯಾಕೆ ಹತ್ತುತ್ತಾನೆ ಅಂತಂದ್ರೆ, ಎಷ್ಟೇ ಆದ್ರೂ ಕಾಡು ವನ್ಯಜೀವಿಗಳಿರ್ತವೆ, ಕಾಡು ಪ್ರಾಣಿಗಳಿರ್ತವೆ. ಇಲ್ಲಿ ನಾವು ಸಾಧಾರಣವಾಗಿ ಭೂಮಿ ಮೇಲೆ ಮಲಗೋದಾದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಷ್ಟ, ಯಾವುದೋ ಪ್ರಾಣಿಗಳು ಬರುತ್ತೆ, ಏನೋ ಸಮಸ್ಯೆ ಮಾಡುತ್ತೆ. ಮರದ ಮೇಲೆ ಹತ್ತೆ ಕೂತ್ಕೊಂಡ್ರೆ ಇರೋದ್ರಲ್ಲಿ ಸ್ವಲ್ಪ ನೆಮ್ಮದಿನಲ್ಲಪ್ಪ ಅನ್ನೋ ಒಂದು ಆಲೋಚನೆಯಿಂದ ಒಂದು ಮರ ಹತ್ತು ಕೂತ್ಕೊಳ್ತಾರೆ. ಏನೇ ಆದ್ರೂ ಕೂಡ ಮರದ ಮೇಲೆ ಹತ್ತಿದ್ದೇನೆ, ನಾನು ಸೇಫ್ ಆಗಿದ್ದೇನೆ, ಅದು ಯಾವುದೂ ಇಲ್ಲ. ಎಲ್ಲಿದ್ರೂ ಕೂಡ ಆ ಕಾಡು, ಆ ಕತ್ಲು, ಎಲ್ಲೋ ಒಂದು ಕಡೆ ಭಯ. ಆ ಭಯವನ್ನ ಮನಸ್ಸಲ್ಲಿ ತುಂಬಿಕೊಂಡು ರಾತ್ರಿ ಇಡೀ ನಿದ್ದೆನೂ ಸಹಿತ ಮಾಡೋದಿಲ್ಲ. ಒಂದು ಕಡೆ ನಿದ್ದೆ ಬರ್ತಾ ಇಲ್ಲ, ಮತ್ತೊಂದು ಕಡೆ ಭಯ. ಇದೆಲ್ಲದರ ಸಮಯದಲ್ಲಿ ಪರಮೇಶ್ವರನ ಆರಾಧನೆಯನ್ನು ಮಾಡಲಿಕ್ಕೆ ಕುತ್ಕೊಂತಾನೆ ಅಲ್ಲಿನ ಬೇಡ. ಆತ ಏನು ಮಾಡ್ತಾನೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬತಕ್ಕಂಥ ಒಂದು ಮಹಾಮಂತ್ರವನ್ನ ಮನಸ್ಸಿನಲ್ಲಿ ನಿರಂತರವಾಗಿ ಜಪಿಸ್ತಾ 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 ಆ ಮರದಲ್ಲಿ ಯಾವುದೋ ಒಂದು ಎಲೆ ಸಿಗುತ್ತೆ. ಎಲೆ ಅಂದ್ರೆ ಆ ಮರದ ತುಂಬಾ ಎಲೆ ಇದ್ದೇ ಇರುತ್ತಲ್ವಾ, ಆ ಮರದಲ್ಲಿರ್ತಕ್ಕಂಥ ಎಲೆನ ಒಂದೊಂದೇ ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ. ಕತ್ತಲಲ್ಲಿ ಹತ್ತಿರ್ತಕ್ಕಂಥ ಮರ, ತಾವು ಅದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಒಂದೊಂದೇ ಎಲೆ ಕಿತ್ತು ಕೆಳಗಡೆ ಹಾಕ್ತಾ ಇರ್ತಾನೆ. ಇನ್ನೇನು ಬೆಳಗಿನ ಜಾವ ಆಗತ್ತೆ, ಬಹಳ ವಿಶೇಷವಾಗಿ ಕೆಳಗಡೆ ಇಳಿದು ನೋಡ್ತಾನೆ. ಕೆಳಗಡೆ ಒಂದು ಶಿವಲಿಂಗ, ತಾನು ಹತ್ತು ಕೂತಿರ್ತಕ್ಕಂಥದ್ದು ಬಿಲ್ವಪತ್ರೆ ವೃಕ್ಷ. ಆ ಬಿಲ್ವಾರ್ಚನೆಯನ್ನು ಮಾಡಿರ್ತಕ್ಕಂಥ ಆ ಬೇಡನಿಗೆ ಪರಮೇಶ್ವರ ಒಲಿದು ತನಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಒಂದು ಆಸೆ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸಲಿಕ್ಕೆ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಕೃಪಾಶೀರ್ವಾದ. ಇದಕ್ಕೂ ಶಿವರಾತ್ರಿಗೂ ಏನಪ್ಪ ಸಂಬಂಧ ಅಂತಂದ್ರೆ, ಯಾವ ಸಮಯದಲ್ಲಿ ಆ ಬೇಡ ಪರಶಿವನ ಆರಾಧನೆಯನ್ನು ಮಾಡ್ತಾ ಪರಶಿವನನ್ನ ಸ್ಮರಿಸ್ತಾ ಇಡೀ ರಾತ್ರಿ ಕಳೆದ್ನೋ, ಇಡೀ ರಾತ್ರಿ ಜಾಗರಣೆಯನ್ನು ಮಾಡಿದ್ನೋ, ಇಡೀ ರಾತ್ರಿ ಪರಮೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಪರಾಕಾಷ್ಠೆಯಿಂದ ತಾನು ಮಾಡಿರ್ತಕ್ಕಂಥ ಒಂದು ಪೂಜಾನುಷ್ಠಾನ, ತನ್ನ ಅರಿವಿಗೆ ಇಲ್ಲದೇನೆ ಮಾಡಿರ್ತಕ್ಕಂಥ ಪೂಜಾನುಷ್ಠಾನದಿಂದ ಪರಮೇಶ್ವರನನ್ನ ಒಲಿಸ್ಕೊಂಡ್ಬಿಟ್ನಲ್ಲ, ಅದೇ ಶಿವರಾತ್ರಿಯ ಮಹತ್ವ. ಹಾಗಾಗಿ ಈ ಶಿವರಾತ್ರಿಯಂದು ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು, ನಾನು ನೀವು ಎಲ್ಲರೂ ಕೂಡ ಸೇರಿ ಪರಮೇಶ್ವರನ ಆರಾಧನೆಯನ್ನು ಮಾಡಲಿಕ್ಕೆ ನಾವು ಆಗಮಿಸಿದ್ದೇವೆ ಕಾಶ್ಮೀರ, ಭೂಲೋಕದ ಸ್ವರ್ಗ, ಪರಮೇಶ್ವರನಿಗೆ ಬಹಳ ಪ್ರೀತಿಯಾಗಿರ್ತಕ್ಕಂಥ ಸಾನ್ನಿಧ್ಯ. ಇಲ್ಲಿಂದ ಅಮರನಾಥ್ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದಿದೆ. ಆದರೆ ನಾವು ಈ ಸಮಯದಲ್ಲಿ ಬಂದಿರೋದ್ರಿಂದ ಅಮರನಾಥಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಪರಮೇಶ್ವರ ಇರ್ತಕ್ಕಂಥ ಒಂದು ತಾಣ ಸಾನ್ನಿಧ್ಯ ಇಲ್ಲಿ, ಅದಕ್ಕೆ ಆದಂಥ ಒಂದಿಷ್ಟು ಶಕ್ತಿ ಇದೆ. ಶಿವರಾತ್ರಿಯ ಪ್ರಯುಕ್ತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹೇಳಿ ಬಹಳ ವಿಶೇಷವಾಗಿ ಪರಮೇಶ್ವರನ ಆರಾಧನೆಯನ್ನು ಮಾಡಲಿಕ್ಕೆ ನಾವು ಆಗಮಿಸಿದ್ದೇವೆ ಕಾಶ್ಮೀರಕ್ಕೆ. ಕಾಶ್ಮೀರದಲ್ಲಿ ಪರಮೇಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮುಂದಕ್ಕೆ ಸಾಕಷ್ಟು ವಿಚಾರಗಳನ್ನು ತಮ್ಮೆಲ್ಲರ ಜೊತೆ ಹಂಚಿಕೊಳ್ತೀನಿ, ಸಾಕಷ್ಟು ವಿಚಾರಗಳನ್ನು ತಮ್ಮೆಲ್ಲರ ಜೊತೆ ಚರ್ಚೆಯನ್ನು ಮಾಡ್ತೇನೆ. ಈ ಕಾಶ್ಮೀರದಲ್ಲಿ ಪರಮೇಶ್ವರನ ಪೂಜಾನುಷ್ಠಾನದ ಸಂಪೂರ್ಣವಾಗಿರ್ತಕ್ಕಂಥ ಸವಿಸ್ತಾರದ ದೃಶ್ಯ ಸಮೇತ ಮಾಹಿತಿಯನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ ಎಂಬತಕ್ಕಂಥ ಮಾತನ್ನ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ,
ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮೊನ್ನೆ ಅಷ್ಟೇ ಕುಂಭಮೇಳದ ಉತ್ಸವವನ್ನು ಬಹಳ ವಿಶೇಷವಾಗಿ ವಿಜೃಂಭಣೆಯಾಗಿ ನಡೆದು ಬಂದಂತಹ ಪ್ರತಿಯೊಂದು ವಿಧಿವಿಧಾನವನ್ನು ತಾವೆಲ್ಲರೂ ವೀಕ್ಷಣೆ ಮಾಡಿದ್ರಿ. ಕುಂಭಮೇಳದ ವೈಭವವನ್ನು ನೋಡಿದ ಮೇಲೆ ಇನ್ನು ಕುಂಭಮೇಳದಲ್ಲಿದ್ದಂಥ ಸಾಂಬ ಸದಾಶಿವನ ನಡೆದಂಥ ಅಭಿಷೇಕವನ್ನು, ಅಲ್ಲಿ ನಡೆದಂಥ ರುದ್ರನಿಗೆ ರುದ್ರ ಹವನವನ್ನು ತಾವೆಲ್ಲರೂ ನೋಡಿದ್ರಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಅಲ್ದಿರ ಮತ್ತೆಲ್ಲಿ ನೀವು ಈ ತರಹ ಒಂದು ಸೌಭಾಗ್ಯವನ್ನು, ಇಷ್ಟು ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳನ್ನು ತಾವು ನೋಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂದರೆ ಇಂತಹ ಸಾನ್ನಿಧ್ಯಗಳಿಗೆ ಬರೋದು ಭಾಳ ಕಷ್ಟ. ಆದರೂ ಹಿಮದಿಂದ ಕೂಡಿರ್ತಕ್ಕಂಥ ಹಿಮದ ಮಧ್ಯದಲ್ಲಿ ಸಾಂಬ ಸದಾಶಿವನಿಗೆ ಒಂದು ಪೂಜಾನುಷ್ಠಾನ ನಡೆಸಿ ಚಂದ್ರಶೇಖರನ ಆರಾಧನೆ ಮಾಡಬೇಕು ಎಂಬತಕ್ಕಂಥ ಒಂದು ಮಹದಾಸೆ ಈ ನಿಮ್ಮ ಮಹರ್ಷಿ ಆನಂದ್ ಗುರುಜಿಯವ್ರದ್ದು. ಹೇಗೆ ಚಂದ್ರಶೇಖರ ಈ ತಂಪಾದಂಥ ಈ ವಾತಾವರಣದಲ್ಲಿ ಸಾಂಬ ಸದಾಶಿವನ ಪೂಜೆ ಎಷ್ಟು ಅತ್ಯುತ್ತಮವಾಗಿ ವಿಶೇಷವಾಗಿ ರುದ್ರನಿಗೆ ರುದ್ರ ರಮಣೀಯವಾಗಿರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ನಡೀತಾ ಇದೆಯೋ, ಅಷ್ಟೇ ವೈಭವೀಪೂರಿತವಾಗಿ ಪ್ರತಿಯೊಬ್ಬರ ಗ್ರಹಗತಿಗಳಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರುದ್ರನಿಗೆ ರುದ್ರಾಭಿಷೇಕವನ್ನು ನಡೆಸಿ ರುದ್ರಯಾಗವನ್ನು ನಡೆಸೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಶಂಭೋ ಶಂಕರ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂತಹ ಈ ಒಂದು ಪುಣ್ಯ ಸ್ಥಳದಲ್ಲಿ ಸಾಂಬ ಸದಾಶಿವನಿಗೆ ಗಿರಿಜಾಶಂಕರನಿಗೆ ಒಂದು ವಿಶೇಷವಾದಂಥ ಪೂಜಾನುಷ್ಠಾನ. ಚಂದ್ರಶೇಖರ, ಸಾಂಬ ಸದಾಶಿವ. ಅಸಲು ಶಿವನ ಉಗಮನ ಹೇಗಾಯಿತು, ಶಿವ ಹುಟ್ಟಿದ್ದಾದರೂ ಹೇಗೆ, ಶಿವನಿಗೆ ಆದಿ ಅಂತ್ಯಗಳು ಹೇಗೆ, ಶಿವನಿಗೆ ಸೃಷ್ಟಿಯ ಹೇಗಿದೆ ರಹಸ್ಯ, ಜೊತೆಗೆ ಅಲ್ಲೋಲ ಕಲ್ಲೋಲವಾಗ್ತಿರ್ತಕ್ಕಂತಹ ಈ ಇಡೀ ಪ್ರಪಂಚದಲ್ಲಿ ಶಿವನ ಅನುಗ್ರಹ ಇಲ್ಲದಿದ್ದರೆ ಹೇಗೆ ಸಾಧ್ಯ? ಅಂತಹ ಶಿವತಾಂಡವ, ವಿಶೇಷವಾಗಿರ್ತಕ್ಕಂಥ ರುದ್ರನ ಯಾಗ, ಆ ರುದ್ರನ ಪೂಜಾನುಷ್ಠಾನದಲ್ಲಿ ಇವತ್ತು ಸುಂದರವಾದಂತಹ ರಮಣೀಯವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಪೂಜಾನುಷ್ಠಾನ, ಜೊತೆಗೆ ನನ್ನ ಆರಾಧ್ಯ ದೇವತೆ, ನನ್ನ ವಾಸ್ತುಗೃಹ ಲಕ್ಷ್ಮೀ ವೆಂಕಟೇಶ್ವರ, ಜೊತೆಗೆ ತಾಯಿ ಮುತ್ಯಾಲಮ್ಮ ಲಲಿತಾ ರಾಜರಾಜೇಶ್ವರಿ. ಇನ್ನು ಈಗ ಪ್ರಸ್ತುತ ಎಲ್ಲರ ಮನಸ್ಸಲ್ಲೂ ಇರ್ತಕ್ಕಂಥದ್ದು, ಎಲ್ಲರೂ ಕ್ಷೇತ್ರಕ್ಕೆ ಬಂದು ಹೋಗಿರ್ತಕ್ಕಂಥದ್ದು ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ. ಸ್ವಾಮಿಯ ಈ ಸಾಲಿಗ್ರಾಮ ಕ್ಷೇತ್ರ ಲಕ್ಷ್ಮೀ ಭೂವರಹ. ಈ ಭೂಮಂಡಲದಲ್ಲೇ ಒಂದು ವಿಶೇಷತೆ ಇದೆ. ವರಹಾದೇವರು ಮತ್ತು ಸಾಂಬ ಸದಾಶಿವ. ವರಹಾದೇವರು ಯಾವಾಗ, ಸಾಂಬ ಸದಾಶಿವ ಹೇಗೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಶಿವರಾತ್ರಿ ಉತ್ಸವ ಮೊದಲು ಶಿವರಾತ್ರಿ ಯಾತಕ್ಕಾಗಿ ಬಂತು, ಶಿವರಾತ್ರಿಯ ಪೂರ್ವಾಪರದ ಕಥಾ ಶ್ರವಣವೇನಿದೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹಿಂದೆ ಸೃಷ್ಟಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಸೃಷ್ಟಿಯ ಬಹಳ ವಿಶೇಷವಾಗಿರ್ತಕ್ಕಂತಹ ಕಾಲ. ಅಂದು ಸೃಷ್ಟಿಯ ವಿಶೇಷತೆಗಳು ಹೇಗಪ್ಪ ಅಂದರೆ, ದೇವಾನುದೇವತೆಗಳಿಗೆ ಒಂದು ವಿಶೇಷವಾದ ಶಕ್ತಿಯೇ ಸರಿ. ದೇವತೆಗಳಿಗೆ ಎಷ್ಟು ಶಕ್ತಿಯೋ ರಾಕ್ಷಸರಿಗೂ ಅಷ್ಟೇ ಶಕ್ತಿ. ದೇವತೆಗಳಿಗೆ ಎಷ್ಟು ಶಕ್ತಿಯೋ ರಾಕ್ಷಸರಿಗೆ ಅಷ್ಟು ಶಕ್ತಿ ಇದ್ದಾಗ ದೈವ ಮಾನವರು ಅಥವಾ ದೇವತೆಗಳು ರಾಕ್ಷಸರು ಇಬ್ಬರ ಮಧ್ಯ ಒಂದು ಹೋರಾಟ ನಡೀತಾನೆ ಇರುತ್ತೆ. ಅಂತಹ ಕಾಲದಲ್ಲಿ ದೂರ್ವಾಸ ಮುನಿಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ದೂರ್ವಾಸ ಮುನಿಗಳ ಶಾಪ ಇದೆಯಲ್ಲ, ಅಬ್ಬಬ್ಬಾ, ಅವರ ಶಾಪವಾಗಲಿ ಅಥವಾ ಅವರ ಕೋಪವಾಗಲಿ ಎರಡೂ ತಡಿಲಿಕ್ಕಾಗಲ್ಲ. ಹಿಂದೆ ದೂರ್ವಾಸ ಮುನಿಗಳು ದೇವತೆಗಳ ಸಾನ್ನಿಧ್ಯಕ್ಕೆ, ಅಂದರೆ ದೇವೇಂದ್ರನ ಸಾನ್ನಿಧ್ಯಕ್ಕೂ ಅಥವಾ ದೇವರಿರ್ತಕ್ಕಂಥ ಸಾನ್ನಿಧ್ಯಗಳಿಗೂ ಬರಬೇಕು ಅಂತ ಹೇಳಿ ಪ್ರಯಾಣವನ್ನು ಬೆಳೆಸ್ತಾರೆ. ಅಂತಹದ್ರಲ್ಲಿ ದೂರ್ವಾಸ ಮುನಿಗಳು ಇಂದ್ರಲೋಕಕ್ಕೆ ಬರ್ತಾರೆ. ಇಂದ್ರಲೋಕದಲ್ಲಿ ಬಂದು ಅದರಲ್ಲಿ ಮೊದಲು ಬರ್ತಕ್ಕಂತಹದ್ದು ವಾಯುದೇವರ ವಾಸ್ತುಕ್ಕೆ. ವಾಯುದೇವರು ಎಲ್ಲಿದ್ದಾರೋ ಅವರ ವಾಸ್ತುವಿಗೆ ಬರ್ತಾರೆ. ಅಲ್ಲಿ ವಿದ್ಯಾಧರೆ, ವಾಯುದೇವರ ಧರ್ಮಪತ್ನಿಯಾದಂಥ ವಿದ್ಯಾಧರೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅಂದರೆ ನಮಸ್ಕಾರ ಮಾಡಿದ ನಂತರ ಮಹರ್ಷಿಗಳಿಗೆ ಒಂದು ಸುಂದರವಾದಂಥ ವಿಶೇಷವಾಗಿರ್ತಕ್ಕಂಥ ಸೌಗಂಧಿಕ ಭರಿತವಾಗಿರ್ತಕ್ಕಂಥ ಒಂದು ಪುಷ್ಪಮಾಲೆಯನ್ನು ಕೊಡ್ತಾಳೆ. ಆ ಕೊಟ್ಟಂಥ ಪುಷ್ಪಮಾಲೆಯನ್ನು ತೆಗೆದುಕೊಂಡು ಹಾಗೆ ಸ್ವಲ್ಪ ದೂರ ಪರಿಕ್ರಮಿಸುವಾಗ ಇಂದ್ರ ಗಜವನ್ನೇರಿ, ಅಂದರೆ ಇಂದ್ರನ ಐರಾವತ ಅಂತ ಹೇಳ್ತಾರಲ್ಲ, ಅಂತಹ ಆನೆಯನ್ನು ಏರಿ ಇಂದ್ರ ಬರ್ತಿರ್ತಾನೆ. ಬರುವಂತಹ ಮಾರ್ಗ ಆನೆಯಿಂದ ತಲೆಗಿಳಿದು ನಮಸ್ಕಾರ ಮಾಡಿದಾಗ ಆ ದೂರ್ವಾಸ ಮುನಿಗಳ ಕೈಯಲ್ಲಿದ್ದಂತಹ ಆ ಪುಷ್ಪಮಾಲೆಯನ್ನು ಇಂದ್ರನಿಗೆ ಕೊಡ್ತಾರೆ. ಇಂದ್ರನಿಗೂ ಕೊಟ್ಟಂತಹ ಪುಷ್ಪಮಾಲೆಯನ್ನು ಮಧಾಂಧನಾದಂಥ ಇಂದ್ರ
ಆ ಕೊಟ್ಟಂಥ ಪುಷ್ಪಮಾಲೆ ಸೌಗಂಧಿಕ ಪುಷ್ಪಮಾಲೆ, ಬಹಳ ಅಪರೂಪವಾದಂಥ ಒಂದು ಪುಷ್ಪಮಾಲೆ, ಜೊತೆಗೆ ಸುಗಂಧಭರಿತವಾಗಿರ್ತಕ್ಕಂಥ ಪುಷ್ಪಮಾಲೆಯನ್ನು ತನ್ನ ಆನೆಯ ಸೊಂಡಲಿಗೆ ಹಾಕ್ತಾನೆ. ಆನೆಯ ಸೊಂಡಲಿಗೆ ಯಾವಾಗ ಹಾರ ಹಾಕ್ತಾನೋ ಆ ಹಾರದಲ್ಲಿದ್ದಂಥ ಸುಗಂಧ ಪರಿಮಳ, ಅದರಲ್ಲಿರ್ತಕ್ಕಂಥ ವಿಶೇಷತೆಗಳು ಆನೆಗೆ ಸ್ವಲ್ಪ ಇರುಸು ಮುರುಸು ಆಗುತ್ತೆ. ಅಂದರೆ ಆನೆಯ ಸೊಂಡಲಿಗೆ ಸ್ವಲ್ಪ ಇರುಸು ಮುರುಸು ಆದಾಗ ತನ್ನ ಸೊಂಡಲಿನಿಂದ ಹಾರವನ್ನು ದೂರಕ್ಕೆ ಎಸೆಯುತ್ತೆ. ಯಾವಾಗ ಆನೆ ಹೂನಾರವನ್ನು ದೂರಕ್ಕೆ ಎಸೆಯುತ್ತೋ ಅದನ್ನು ಕಂಡಂತಹ ದೂರ್ವಾಸಮನಿಗಳಿಗೆ ಬಹಳಷ್ಟು ಕೋಪ ಬರುತ್ತೆ. ಆ ಕೋಪ ಮತ್ತು ದೂರ್ವಾಸಮನಿಗಳ ಶಾಪಕ್ಕೆ ಈತ ಇಂದ್ರ ಗುರಿಯಾಗ್ತಾನೆ. ನಿನ್ನ ಆಸ್ಥಾನ, ನಿನ್ನ ಅಧಿಕಾರ, ನಿನ್ನ ಸಂಪತ್ತು ಎಲ್ಲವೂ ನಶಿಸಲಿ ಅಂತೇಳಿ ಇಂದ್ರನಿಗೆ ದೂರ್ವಾಸಮನಿಗಳು ಶಾಪವನ್ನು ಕೊಡ್ತಾರೆ. ಕಾಲಕ್ರಮೇಣ ಇದು ಮುಂದುವರಿತಾ ಬಂದಾಗ ದೇವಾನ ದೇವತೆಗಳ ಹತ್ರ ಪುನಃ ಮೊರೆ ಹೋಗ್ತಾನೆ ಇಂದ್ರಾದಿ ಅಷ್ಟದೇವತೆಗಳು. ಯಾಕೆಂದರೆ ದೈವಮಾನವರಿಗೆ, ದೇವರುಗಳಿಗೆ ತನ್ನಲ್ಲಿರ್ತಕ್ಕಂಥ ಅಧಿಕಾರ ತನ್ನಲ್ಲಿದ್ದಂಥ ಸಂಪತ್ತು ನಾಶ ಆಗಲಿ ಅಂತ ದೂರ್ವಾಸರು ಶಾಪ ಕೊಟ್ಟರಲ್ಲ, ಆ ಶಾಪದಿಂದ ಎಲ್ಲವನ್ನೂ ಸಹಿತ ಕಳ್ಕೊಳ್ತಾರೆ. ಎಲ್ಲವನ್ನು ಕಳ್ಕೊಂಡಾದ ನಂತರ ಬ್ರಹ್ಮದೇವರ ಹತ್ರ ಬರ್ತಾರೆ. ಬ್ರಹ್ಮದೇವರಿಗೆ ನಡೆದಂತಹ ವೃತ್ತಾಂತ ಎಲ್ಲವನ್ನು ತಿಳಿಸ್ತಾರೆ. ಆದರೆ ಬ್ರಹ್ಮದೇವರೊಂದು ಮಾತು ಹೇಳ್ತಾರೆ, ನಿಮ್ಮ ಶಾಪ ವಿಮೋಚನೆ ಆಗಬೇಕಾದ್ರೆ ವಿಷ್ಣು ಹತ್ರ ಹೋಗಬೇಕು, ವಿಷ್ಣು ಭಗವಂತನ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಡೆದ ವೃತ್ತಾಂತವೆಲ್ಲವನ್ನು ಸಹಿತ ಮಹಾವಿಷ್ಣುವಿಗೆ ವಿವರಿಸ್ತಾರೆ. ಆಗ ವಿಷ್ಣು ಹೇಳ್ತಾನೆ, ಈ ಒಂದು ಕಾಯಕದಲ್ಲಿ ಪ್ರಧಾನ ಪಾತ್ರ ಅಂದರೆ ಮಹಾಶಿವನ ಸಾಂಬ ಸದಾಶಿವನ ಶಿವನ ಆಜ್ಞೆ ಇಲ್ದಿರ ಏನೂ ನಡೆಯೋದಿಲ್ಲ. ಹಾಗಿರೋದ್ರಿಂದ ತಾವೆಲ್ಲರೂ ಶಿವ ಸಾನ್ನಿಧ್ಯಕ್ಕೆ ಹೋಗಿ ಶಿವನೇ ಪ್ರಾರ್ಥನೆ ಮಾಡಿ ಅಂತ. ಆಗ ಶಿವ ಸಾನ್ನಿಧ್ಯಕ್ಕೂ ಬಂದು ಅದೇ ಥರ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಡೆದ ವೃತ್ತಾಂತವೆಲ್ಲವನ್ನು ಹೇಳ್ತಾರೆ. ದೂರ್ವಾಸರು ಕೊಟ್ಟಂಥ ಶಾಪವನ್ನು ಹೇಗೆ ವಿಮೋಚನೆ ಮಾಡ್ಕೋಬೇಕು ಎಂಬತಕ್ಕಂಥದ್ದನ್ನು ಸಾಂಬ ಸದಾಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಂಕರ. ಸಾಂಬ ಸದಾಶಿವ ಆ ಕ್ಷಣಕ್ಕೆ ಮುಂದೆ ಹತ್ತಿರದಲ್ಲಿ ಇರ್ತಕ್ಕಂತಹ ಶುಭ ದಿನಗಳಿದೆ, ಆ ದಿನಗಳಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹಿತ ಶಾಪದಿಂದ ವಿಮೋಚನೆ ಆಗ್ತೀರಾ ಅಂತ ಶಿವ ಇಷ್ಟು ಮಾತ್ರ ನುಡಿತಾನೆ. ಅದಾದ ನಂತರ ಪುನಃ ಮಹಾವಿಷ್ಣು ಸಾನ್ನಿಧ್ಯವೇ ವಿಷ್ಣು ಸಾನ್ನಿಧ್ಯಕ್ಕೆ ಬಂದು ಮಹಾವಿಷ್ಣುವನ್ನ ಎಲ್ಲರೂ ಪ್ರಾರ್ಥಿಸ್ತಾರೆ. ಭಗವಂತ, ಶಿವ ಸಾನ್ನಿಧ್ಯವಾಯಿತು, ಬ್ರಹ್ಮ ಸಾನ್ನಿಧ್ಯವಾಯಿತು, ನಿನ್ನ ಸಾನ್ನಿಧ್ಯಕ್ಕೆ ಬಂದಿದ್ದೇವಪ್ಪ, ಇದಕ್ಕೆ ನೀನು ಪರಿಹಾರವನ್ನು ಕೊಡಬೇಕು ಅಂದಾಗ ಆಗ ಇಂದ್ರನಿಗೆ ಒಂದು ಕಿವಿ ಮಾತನ್ನು ಹೇಳಿದಂಥದ್ದು ಮಹಾವಿಷ್ಣು. ಸದ್ಯದಲ್ಲೇ ಸಮುದ್ರ ಮಂಥನ ಆಗಬೇಕಾಗಿದೆ, ಸಮುದ್ರ ಮಂಥನಕ್ಕಾಗಿ ಬೇಕಾದ ವ್ಯವಸ್ಥೆಗಳು ಸಿದ್ಧತೆಗಳು ನಡೆಯುವಂಥದ್ದಾಗಲಿ ಅಂತ ಹೇಳ್ತಾನೆ. ಹಾಗೆ ಹೇಳಿದ ನಂತರ ಸಮುದ್ರ ಮಂಥನ ಅಂದರೆ ಹುಡುಗಾಟದ ಮಾತ. ಸಮುದ್ರದ ಮಂಥನ ಮಾಡಬೇಕಾದ್ರೆ ಆ ಸಮುದ್ರ ಮಂಥನವನ್ನು ಬರೀ ದೇವತೆಗಳೇ ಮಾಡಲಿಕ್ಕೆ ಆಗುವುದಿಲ್ಲ. ಆಗ ದೇವತೆಗಳು ಮಾತ್ರ ಮಾಡಲಿಕ್ಕೆ ಆಗದಂತಹ ಕಾಲದಲ್ಲಿ ರಾಕ್ಷಸರ ಸಹಾಯವೂ ಬೇಕು. ಹಾಗೆ ದೇವತೆಗಳು ರಾಕ್ಷಸರು ಇಬ್ಬರೂ ಸಮುದ್ರ ಮಂಥನಕ್ಕೆ ಮುಂದಾಗ್ತಾರೆ. ಆ ಸಮುದ್ರ ಮಂಥನಕ್ಕೆ ಮುಂದಾದಂಥ ಕಾಲವೇ ವಿಶೇಷವಾಗಿರ್ತಕ್ಕಂಥ ನಾಗನ ಸಹಾಯ ಬೇಕಾಗುತ್ತೆ. ಆಗ ನಾಗನ ಸಹಾಯದಿಂದ ಸಮುದ್ರ ಮಂಥನಕ್ಕೆ ಮುಂದಾಗ್ತಾರೆ. ನಾಗನ ಸಹಾಯವೇನೋ ಆಯಿತು, ಆದರೆ ಅದಕ್ಕೊಂದು ಪರ್ವತ ಬೇಕಲ್ಲ. ಅಂತಹ ಅದ್ಭುತವಾದಂಥ ಮಂದಗಿರಿ ಪರ್ವತವನ್ನು ಸಹಿತ ಅಲ್ಲಿಗೆ ತರುವಂಥವರಾಗ್ತಾರೆ. ಸಮುದ್ರದಲ್ಲಿ ಮಂದಗಿರಿ ಪರ್ವತದೊಂದಿಗೆ ನಾಗನ ವಿಶೇಷವಾಗಿರ್ತಕ್ಕಂಥ ಸಹಾಯದೊಂದಿಗೆ ಒಂದು ಭಾಗದಲ್ಲಿ ದೇವತೆಗಳು, ಒಂದು ಭಾಗದಲ್ಲಿ ರಾಕ್ಷಸರು ಇಬ್ಬರೂ ಸಮುದ್ರ ಮಂಥನವನ್ನು ಮಾಡ್ತಾರೆ. ಇವತ್ತಿನ ದಿವಸ ಮೊಸರಿನಿಂದ ಮಜ್ಜಿಗೆಯಿಂದ ಬೆಣ್ಣೆ ಹೇಗಾಗುತ್ತೋ ಅದೇ ಪ್ರಕಾರ ಅಮೃತ ಬರಲಿಕ್ಕೆ ಈ ಒಂದು ಮಂಥನ ಶುರುವಾಗುತ್ತೆ. ಮಂಥನ ಶುರುವಾಗಿ ಸಮುದ್ರದ ಆಳಕ್ಕೆ ಬರ್ತಾ ಬರ್ತಾ ಮುಂದೆ ಬಂದಾಗ ಸಮುದ್ರದ ಪಾತಾಳಕ್ಕೆ ಆ ಬೆಟ್ಟ ಕುಸಿಯುವಂಥ ಮಟ್ಟಕ್ಕೆ ಬರುತ್ತೆ. ಇಂದ್ರಾದಿ ದೇವತೆಗಳು ಎಲ್ಲರೂ ಸಹಿತ ಪುನಃ ಭಗವಂತನಲ್ಲಿ ಮೊರೆ ಹೋಗ್ತಾರೆ. ಮಹಾವಿಷ್ಣುವಿನಲ್ಲಿ ಮೊರೆ ಹೋದಾಗ ಮಹಾವಿಷ್ಣು ಕೂರ್ಮ ಅವತಾರವನ್ನು ತಾಳ್ತಾನೆ. ಆ ಕೂರ್ಮದ ಅಂದರೆ ಆ ಆಮೆಯ ಬೆನ್ನಿನ ಮೇಲೆ ಆ ಬೆಟ್ಟವನ್ನು ನಿಲ್ಲಿಸುವಂಥ ಒಂದು ಪ್ರಕ್ರಿಯೆ ಮುಂದಾಗುತ್ತೆ. ಅದಾದ ನಂತರ ಹೀಗೆ ಸಮುದ್ರ ಮಂಥನ ಮುಂದೆ ನಡೆಯುವಾಗ ಅಲ್ಲಿಂದ ಬಂದಂಥದ್ದೇ ಆಲಾಹಲ. ಆ ಆಲಾಹಲ ಎಂಬತಕ್ಕಂಥದ್ದು ಅಂದರೆ ಅಮೃತಕ್ಕೂ ಮುನ್ನ ಬಂದಂಥದ್ದು ಕಾರ್ಕೋಟಕ ವಿಷ. ಆ ವಿಷವನ್ನೆಲ್ಲವನ್ನು ಸಹಿತ ಸಾಂಬ ಸದಾಶಿವ ತನ್ನ ಒಂದು ಹಸ್ತಗಳಲ್ಲಿ ತೆಗೆದುಕೊಂಡು ಎರಡೂ ಹಸ್ತಗಳಲ್ಲೂ ವಿಷವನ್ನು ತೆಗೆದುಕೊಂಡು ಅದನ್ನು ಪಾನವಾಗಿ ತಾನು ಕುಡಿಲಿಕ್ಕೆ ಆರಂಭಿಸ್ತಾನೆ. ಕುಡಿಲಿಕ್ಕೆ ಯಾವಾಗ ವಿಷವನ್ನು ಕುಡಿಲಿಕ್ಕೆ ಆರಂಭಿಸ್ತಾನೋ ಆಗ ಭಗವತಿ ಜಗನ್ಮಾತೆಯಾದಂತಹ ಪಾರ್ವತಿ ಆ ಶಿವನ ಕಂಠಕ್ಕೆ ಬಿಗಿಯಾಗಿ ತನ್ನ ಕಂಠವನ್ನು ಅಂದರೆ ಹಸ್ತಗಳಿಂದ ಕಂಠವನ್ನು ಬಿಗಿ ಹಿಡಿತಾಳೆ. ಬಿಗಿ ಹಿಡಿದು ಗರ್ಭದಲ್ಲಿರ್ತಕ್ಕಂತಹ ಭೂಮಂಡಲ, ಗರ್ಭದಲ್ಲಿರ್ತಕ್ಕಂಥ ಸೃಷ್ಟಿ, ಗರ್ಭದಲ್ಲಿರ್ತಕ್ಕಂಥ ಎಲ್ಲವೂ ಸಿದ್ಧ. ಯಾಕೆಂದರೆ ಶಿವನ ಅಂತರಂಗದಲ್ಲೇ ಎಲ್ಲವೂ ಅಡಗಿದೆ. ಆ ಶಿವನ ಅಂತರಂಗದಲ್ಲಿ ಅಡಗಿರ್ತಕ್ಕಂತಹ ಆ ಯಾವುದೇ ಒಂದು ವಿಚಾರಗಳಲ್ಲೂ ಯಾವುದೇ ಒಂದು ಸೃಷ್ಟಿಗೂ ತೊಂದರೆ ಆಗಬಾರದು ಅಂತ ಹೇಳಿ ಜಗನ್ಮಾತೆ ಬಂದು ಆ ಕಂಠದಿಂದ ವಿಷ ತಲೆಗಿಡಿಬಾರ್ದು ಅಂತ ಹೇಳಿ ಶಿವನ ಕಂಠವನ್ನು ಬಿಗಿಯಾಗಿ ಹಿಡಿಲಿಕ್ಕೆ ಶುರು ಮಾಡ್ತಾಳೆ. ಆಗ ವಿಷವನ್ನು ಕುಡಿಯುವಂಥ ಕಾಲ, ಇಡೀ ಸೃಷ್ಟಿಯೇ ಮೂರ್ಛೆ ಹೋಗುವಂಥ ಕಾಲ. ಆದರೆ ಕುಡಿದಂಥ ಸಾಂಬ ಸದಾಶಿವ ವಿಷವನ್ನು ಶಿವನ ಆ ರಾತ್ರಿ ಪೂರ್ತಿ ಎಚ್ಚರಿಕೆಯಿಂದ ಇಳಿಸಬೇಕಾಗತ್ತೆ. ಆ ರಾತ್ರಿ ಪೂರ್ತಿ ಎಚ್ಚರಿಕೆಯ ಕಾಲ ಆದ್ದರಿಂದ
ಸಾಂಬ ಸದಾಶಿವನಿಗೆ ಆ ದಿನ ಶಿವರಾತ್ರಿ ಅಂತ ಹೇಳ್ತಾರೆ. ಮಹಾಶಿವರಾತ್ರಿ ಆಗಿ ಅಮೃತ ಬಂದಂತಹ ಕಾಲ. ಅಮೃತ ಬರೋದಕ್ಕೂ ಮುನ್ನ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಶಿವನ ಕಂಠದಲ್ಲಿ ವಿಷವನ್ನು ನಿಲ್ಲಿಸಿ ಜಗನ್ಮಾತೆ ಎಲ್ಲರನ್ನೂ ಸಹಿತ ಅನುಗ್ರಹಿಸ್ತಾಳೆ. ಹಾಗಾಗಿ ವಿಷವನ್ನು ಕುಡಿದಂತಹ ಸಾಂಬ ಸದಾಶಿವ ನೀಲಕಂಠನಾಗ್ತಾನೆ. ನೀಲಕಂಠನಾದಂತಹ ಸಾಂಬ ಸದಾಶಿವನಿಗೆ ಆ ರಾತ್ರಿ ಪೂರ್ಣವಾಗಿ ಎಚ್ಚರಿಕೆ ಇರಬೇಕಾಗತ್ತೆ. ಯಾಕೆಂದರೆ ವಿಷವನ್ನು ಕುಡಿದ ರಾತ್ರಿ ಎಲ್ಲರೂ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಶಂಭೋ ಶಂಕರ, ಇಡೀ ಸೃಷ್ಟಿಯೇ ಶಿವನ ಆರಾಧನೆ ಮಾಡಲಿಕ್ಕೆ ಶುರುವಾಗತ್ತೆ. ಅಂತಹ ಆರಾಧನೆ ಮಾಡುವಂಥ ಆ ದಿನವೇ ಮಹಾಶಿವರಾತ್ರಿ ಆಗಿದ್ದು. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ. ಮೊದಲಿಂದ ಎಲ್ಲ ದೇವತೆಗಳಿಗೂ ಸಹಿತ ಯಾವ ದೇವತೆಗಳ ಯಾವ ಒಂದು ಅನುಷ್ಠಾನವನ್ನು ಮಾಡಿದ್ರೂ ಸಿಗದಂಥ ಶೀಘ್ರ ಫಲ ಸಾಂಬ ಸದಾಶಿವನಲ್ಲಿದೆ. ಅದಕ್ಕೆ ಕೈಲಾಸನಾಥ, ಬೋಳೇಶಂಕರ, ವಿಶೇಷವಾಗಿರ್ತಕ್ಕಂಥ ನಂಜುಂಡೇಶ್ವರ, ಹೀಗೆ ನಾನಾ ಹೆಸರುಗಳಿಂದ ಕರೀತಾರೆ. ಕಾಶಿ ವಿಶ್ವೇಶ್ವರ, ಬೋಲಾಶಂಕರ, ಹೀಗೆ ವಿಶೇಷವಾಗಿರ್ತಕ್ಕಂಥ ಸಾಂಬ ಸದಾಶಿವನ ಆರಾಧನೆ ನಿತ್ಯ ನಿರಂತರ. ಹಾಗೆ ಬೇಡರ ಕಣ್ಣಪ್ಪ ಸಹಿತ ಅದ್ಭುತವಾದಂಥ ರೀತಿಯಲ್ಲೇ ಸ್ವಾಮಿನ ಒಲಿಸ್ಕೊಂಡ. ತನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ತಾನು ನಿತ್ಯ ಅನುಷ್ಠಾನ ಮಾಡ್ತಿರ್ತಕ್ಕಂಥ ರೀತಿ ಓಂ ನಮಃ ಶಿವಾಯ ಅಂಥೇಳಿ ತನ್ನ ಕಾಯಕವನ್ನೇ ಕೈಲಾಸದಂತೆ ಕಂಡ. ಅಂತಹ ವಿಶೇಷವಾಗಿರ್ತಕ್ಕಂಥ ಬೇಡರ ಕಣ್ಣಪ್ಪನಿಗೆ ಒಲಿದಿದ್ದು
ಸಾಂಬ ಸದಾಶಿವನೇ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಭವಂ ಭವಾನಿ ಸಹಿತನ್ ನಮಾಮಿ ಭವಂ ಭವಾನಿ ಸಹಿತನ್ ನಮಾಮಿ ಹರ ಹರ ಮಹಾದೇವ್ ಜೈ. ಸಾಂಬ ಸದಾಶಿವನ್ನ ಪ್ರಾರ್ಥನೆ ಮಾಡ್ತಾ ಕೈಲಾಸನಾಥ, ಗೌರಿಶಂಕರ, ಗಿರಿಜಾಶಂಕರ ಹೀಗೆ ಹಲವಾರು ಹೆಸರುಗಳು ಭಗವಂತನಿಗೆ. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವ್ರು ಅಂದರೆ ಇವತ್ತಿಗೂ ಕಲಿಯುಗದಲ್ಲಾಗಲಿ, ತ್ರೇತಾಯುಗದಲ್ಲಾಗಲಿ, ದ್ವಾಪರದಲ್ಲಾಗಲಿ ಒಟ್ಟಾರೆ ಹೇಳಬೇಕಂದ್ರೆ ಯುಗ ಯುಗಗಳಿಗೂ ಶಿವನೇ ಮೂಲ, ಶಿವನೇ ಆಧಾರ, ಶಿವನ ನಂಬೇ ನಡೆದಿರತಕ್ಕಂಥದ್ದು. ಅಂತಹ ರಾವಣಾಸುರ ತನ್ನ ಮಾತೃವಿನ ಒಂದು ಆಸೆಯನ್ನು, ತಾಯಿಯ ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ ಶಿವನ ಆತ್ಮಲಿಂಗವನ್ನೇ ಅಪೇಕ್ಷೆ ಪಟ್ಟ. ಶಿವನ ಆತ್ಮಲಿಂಗವನ್ನು ಅಪೇಕ್ಷೆ ಪಟ್ಟಂಥ ರಾವಣಾಸುರನಿಗೆ ಶಕ್ತಿಯಿಂದ ನೀನು ತೆಗೆದುಕೊಂಡು ಹೋಗೋದಾದರೆ ಈ ಆತ್ಮಲಿಂಗವನ್ನು ನೀನು ತೆಗೆದುಕೊಂಡು ಹೋಗು, ನಿನ್ನ ತಾಯಿಗೆ ತೋರಿಸು, ನಿನ್ನ ತಾಯಿ ಆರಾಧನೆ ನಡೀಲಿ ಅಂತ ಹೇಳಿದರು. ಅಂತಹ ಅದ್ಭುತವಾದಂತಹ ಈ ಗುಣ ಶಿವನಿಗಲ್ದಿರ ಮತ್ತೆ ಯಾರಿಗಿದೆ? ತನ್ನ ಆತ್ಮಲಿಂಗವನ್ನೇ ಕೊಟ್ಟಂತಹವನು. ಜೊತೆಗೆ ವಿಶೇಷವಾಗಿ ಇಂದಿಗೂ ಸಹಿತ ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ಅದರಲ್ಲೂ ಕೇದಾರನಾಥಲ್ಲಿರ್ತಕ್ಕಂಥ ಅದ್ಭುತವಾದಂಥ ಶಿವಲಿಂಗ ಇದೆ. ಅಲ್ಲಿರ್ತಕ್ಕಂಥದ್ದು ನಂದಿಯ ಹಿಂಭಾಗ ಅಂತ ಹೇಳ್ತಾರೆ, ಅಂದರೆ ಶಿವನ ಬೆನ್ನಿನ ಭಾಗ ಅಂತ ಹೇಳ್ತಾರೆ. ಅಲ್ಲಿ ಪಂಚಪಾಂಡವರು ಕಟ್ಟಿರ್ತಕ್ಕಂಥ ದೇವಸ್ಥಾನ, ಇವತ್ತಿಗೂ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ವಂದನಾಂ ಮೃತ್ಯೋರ್ಮೃಕ್ಷೀಯಮಾಮೃತ. ಓಂ ನಮಃ ಶಿವಾಯ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಸಾಂಬ ಸದಾಶಿವ. ಇವತ್ತು ಶಕ್ತಿಪೀಠಗಳನ್ನು ನಾವು ನೋಡ್ತಾ ಇದ್ದೀವಿ. ಶಕ್ತಿಪೀಠಗಳಿಗೆ ಕಾರಣ ಸತೀದೇವಿ. ದಕ್ಷ ಪ್ರಜಾಪತಿ ತಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದೇ. ದಕ್ಷ ಪ್ರಜಾಪತಿ ತಮ್ಮೆಲ್ಲರಿಗೂ ಗೊತ್ತು. ದಕ್ಷ ಪ್ರಜಾಪತಿಯ ಮುದ್ದಿನ ಮಗಳು ಸತೀದೇವಿ. ಆದರೆ ಸತೀದೇವಿ ಹುಟ್ಟಿದ್ದೇ ಸಾಂಬ ಸದಾಶಿವನಿಗೋಸ್ಕರ, ಶಿವನಿಗೋಸ್ಕರ. ಶಿವನ್ನ ಒರೆಸ್ಲಿಕ್ಕೋಸ್ಕರನೇ ಸತೀದೇವಿ ಹುಟ್ಟಿದ್ದು. ಅಂತಹ ಸತೀದೇವಿ ಭಗವಂತನ ಒಲಿಸ್ತಾಳೆ. ಆದರೆ ತಂದೆ ಒಪ್ಪೋದಿಲ್ಲ. ದಕ್ಷ ಪ್ರಜಾಪತಿಗೆ ಶಿವನಿಗೆ ಕೊಟ್ಟು ವಿವಾಹ ಮಾಡತಕ್ಕಂಥದ್ದು ದಕ್ಷನಿಗೆ ಒಪ್ಪಲ್ಲ. ಕಾರಣ, ಶಿವ ಇರ್ತಕ್ಕಂಥದ್ದು ಈ ಮಂಜಿನ ಪರ್ವತ, ಜೊತೆಗೆ ಸ್ಮಶಾನ. ಮೈ ಮೇಲೋ ಆಭರಣಗಳಿಲ್ಲ, ರುದ್ರಾಕ್ಷಿಗಳು, ಮೈ ತುಂಬ ಭಸ್ಮ, ಚರ್ಮಾಂಬರದರ, ಇನ್ನು ಮೈಗೆ ಹಾವುಗಳು ಸುತ್ತಕೊಂಡಿರ್ತಕ್ಕಂಥದ್ದು. ಇಷ್ಟೆಲ್ಲ ಇರ್ತಕ್ಕಂಥ ಈ ವರನಿಗೆ ನನ್ನ ಮುದ್ದಾದಂತಹ ಮಗಳನ್ನು ಸತೀದೇವಿಯನ್ನು, ರಾಜಮನೆತನದಲ್ಲಿರ್ತಕ್ಕಂತಹ ಸತೀದೇವಿಯನ್ನು ನಾನು ಕೊಟ್ಟು ವಿವಾಹ ನಾನ್ಯಾಕೆ ಮಾಡಬೇಕು ಎಂಬತಕ್ಕಂಥ ಚಿಂತನೆ ದಕ್ಷ ಪ್ರಜಾಪತಿದು. ಆದರೆ ಸತಿ ಹುಟ್ಟಿದ್ದೇ ಶಿವನಿಗೋಸ್ಕರ ಅಂದಾಗ ಶಿವಸತಿಯರ ಆ ವಿವಾಹ ಅದು ಪ್ರೇಮ ವಿವಾಹ ಆಯಿತು. ಹಾಗೆ ಸತೀದೇವಿ ಶಿವನ ಮದುವೆ ಆದಲು, ತಂದೆಯನ್ನು ಧಿಕ್ಕರಿಸಿದ್ಲು. ಅದಾದ ನಂತರ ದಕ್ಷ ಒಂದು ಅದ್ಭುತವಾದಂಥ ಮಹಾಯಜ್ಞವನ್ನು ನಡೆಸ್ತಾನೆ. ಯಾವುದೇ ಯಜ್ಞಗಳಿಗಾದರೂ ಹರಿಹರ ಬ್ರಹ್ಮಾದಿಗಳು ಅಂದರೆ ಶಿವ, ವಿಷ್ಣು, ಬ್ರಹ್ಮ ತ್ರಿಮೂರ್ತಿಗಳು ಆ ಯಜ್ಞಕ್ಕೆ ಬಂದರೆ ಮಾತ್ರ ಯಜ್ಞ ಪರಿಪೂರ್ತಿ ಆಗ್ತಕ್ಕಂಥದ್ದು. ಆದರೆ ದಕ್ಷ ನಡೆಸ್ತಕ್ಕಂಥ ಮಹಾಯಜ್ಞಕ್ಕೆ ಶಿವನಿಗೆ ಆಹ್ವಾನ ಇಲ್ಲ, ಬ್ರಹ್ಮ ವಿಷ್ಣು ಮಾತ್ರ ಆಹ್ವಾನ. ಇಂದ್ರಾದಿ ಸಕಲ ದೇವತೆಗಳು ಬಂದಿದ್ದಾರೆ, ಎಲ್ಲರ ಆಗಮನ ಆಗಿದೆ. ಆದರೆ ಶಿವ ಇಲ್ಲ, ಅಲ್ಲಿ ಶಿವ ಇಲ್ಲ. ಆದರೆ ಶಿವನ ಅರ್ಧಾಂಗಿಯಾದಂಥ ಸತೀದೇವಿಯ ಆ ಸ್ವಗೃಹದಲ್ಲಿ ಇಂಥದ್ದೊಂದು ಮಹಾಯಜ್ಞ ನಡೀತಿದೆ. ಯಾವ ಹೆಣ್ಣುಮಗಳಿಗಾದರೂ ತನ್ನ ತಂದೆಯ ಮನೆಯಲ್ಲಿ ನಡೀತಕ್ಕಂತಹ ಯಜ್ಞ, ತಂದೆಯ ಮನೆಯಲ್ಲಿ ನಡೀತಕ್ಕಂತಹ ಆ ಒಂದು ಮಹಾಯಜ್ಞಕ್ಕೆ ನಾನು ಹೊರಡಬೇಕು ಎಂಬತಕ್ಕಂಥ ಚಿಂತನೆ ಇರುತ್ತಲ್ಲ, ಅದು ಎಲ್ಲ ಹೆಣ್ಣುಮಕ್ಳಿಗೂ ಇರೋ ಆಸೆ, ತವರಿನ ವ್ಯಾಮೋಹ. ಪ್ರತಿಯೊಬ್ಬ ಹೆಣ್ಣುಮಗಳಿಗೂ ಗಂಡನ ಮನೆಯಲ್ಲಿ ಏನೇ ಇದ್ದರೂ, ಎಷ್ಟೇ ಸಿರಿ ಸಂಪತ್ತಿದ್ರೂ ಹೆಣ್ಣು ಮಕ್ಕಳು ಅಪೇಕ್ಷೆ ಪಡ್ತಕ್ಕಂಥದ್ದು ತಂದೆ ತಾಯಿನ, ಜೊತೆಗೆ ತನ್ನ ತವರನ್ನು. ಅದಕ್ಕೆ ಗೌರಿ ಹಬ್ಬ ಅಂತ ಬಂದಾಗ ಇಷ್ಟು ಅರ್ಶಿನ ಕುಂಕುಮ ತವರಿಂದ ಬಂತು ಅಂದರೆ ಅದರ ಆನಂದವೇ ಬೇರೆ. ಪ್ರತಿಯೊಬ್ಬ ಹೆಣ್ಣುಮಗಳು ಅದನ್ನು ಅಪೇಕ್ಷೆ ಪಡ್ತಾಳೆ. ಅಂತಹದ್ರಲ್ಲಿ ಸತೀದೇವಿ ತನ್ನ ಪತಿಯನ್ನು ಸಾಂಬ ಸದಾಶಿವನ ಮನವೊಲಿಸಿ ತಾನು ದಕ್ಷ ಪ್ರಜಾಪತಿ ನಡೆಸ್ತಿದ್ದಂಥ ಮಹಾಯಜ್ಞಕ್ಕೆ ತಾನು ಬರ್ತಾಳೆ. ಆದರೆ ದಕ್ಷ ಪ್ರಜಾಪತಿ ನಡೆಸುವಂಥ ಮಹಾಯಜ್ಞ ಆ ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಾದರೂ ಸಹಿತ ಸತೀದೇವಿನ ಯಾರೂ ಬರ್ಮಾಡ್ಕೊಳ್ಳಲ್ಲ. ಆ ಸತೀದೇವಿಯ ಜನ್ಮದಾತೆ ತಾಯಿ ಸಹಿತ
ನೀನು ಬಾ ಅಂತ ಹೇಳೋದಿಲ್ಲ. ಇನ್ನು ಅಪ್ಪ ಅಂತೂ ಮಾತೇ ಇಲ್ಲ. ಯಜ್ಞ ನಡೆಯುವಂಥ ಸಾನ್ನಿಧ್ಯಕ್ಕೆ ಬಂದು ಯಜ್ಞ ಮಂಟಪದಲ್ಲಿ ಪ್ರವೇಶ ಮಾಡಿದಾಗಲೂ ಸಹಿತ ಯಾರೊಬ್ಬರೂ ನೋಡಿ ನೀನು ಬಾ ತಾಯಿ, ಇದು ನಿನ್ನ ಮನೆ, ನಿನ್ನ ತವರಿನ ಮನೆ ಅಂತ ಯಾರೂ ಹೇಳೋದಿಲ್ಲ. ಆದರೆ ಇದೆಲ್ಲವನ್ನು ನೋಡಿದಾಗ ಸತೀದೇವಿ ಮನಸ್ಸು ಬಹಳ ನೊಂದುಕೊಳ್ತಾಳೆ. ಆ ನೊಂದಂಥ ಮನಸ್ಸು ಅಂಗಲಾಚುವಂತಹದ್ದು ತನ್ನ ತಾಯಿ ಬಳಿ. ಅಮ್ಮ, ಇಷ್ಟು ಬೇಗ ನಾನು ಬೇಡವಾದ್ನ? ನಾನು ಮಾಡಿರೋ ತಪ್ಪಾದರೂ ಏನು? ನನಗಾಗಲಿ ನನ್ನ ಪತಿದೇವರಿಗಾಗಲಿ ಆಹ್ವಾನ ಇಲ್ದಿರ ನಡೀತಿರ್ತಕ್ಕಂಥ ಈ ಮಹಾಯಜ್ಞ ಇದು ಸಾರ್ಥಕವಾ? ಈ ಯಜ್ಞದ ಫಲ ಸಿಗುತ್ತಾ ನಿಮಗೆ? ನನ್ನನ್ನಲ್ದಿದ್ರು ನನ್ನ ಪತಿದೇವರನ್ನಾದರೂ ಆಹ್ವಾನಿಸ್ಬೇಕಲ್ವಾ? ಬ್ರಹ್ಮ ವಿಷ್ಣು ಮಹೇಶ್ವರ ಇಲ್ದಂಥ ಯಜ್ಞ ಅದು ಯಜ್ಞವಾ? ಎಲ್ಲವನ್ನೂ ಅಪೇಕ್ಷೆ ಕೇಳ್ತಾಳೆ. ಆದರೆ ಯಾವುದೂ ನಡೆಯೋದಿಲ್ಲ. ಮೌನ ಬರೆಸಿರ್ತಾಳೆ ಸತೀದೇವಿಯ ತಾಯಿ. ತಂದೆ ಬಳಿ ಬಂದು ಕಣ್ಣೀರಿಡ್ತಾಳೆ. ಅಪ್ಪ, ನಾನು ಮಾಡಿರ್ತಕ್ಕಂಥ ತಪ್ಪಿದ್ರೆ ಕ್ಷಮಿಸು. ನನ್ನ ಪತಿದೇವರಿಲ್ದಿರ ಈ ಯಜ್ಞ ನಡೆಸ್ತಿದ್ದೀರಲ್ಲ, ಯಜ್ಞ ಪರಿಪೂರ್ತಿ ಆಗತ್ತಾ? ಹೋಗಲಿ, ನಾನು ಬಂದಿದ್ದೀನಲ್ಲ, ಬಂದರೆ ಅವಾಗಿಂದ ನಿಮ್ಮೆಲ್ಲರನ್ನೂ ಬೇಡ್ತಾ ಇದ್ದೇನೆ, ನನ್ನ ಕಡೆ ನೀವು ಯಾರೂ ಗಮನಿಸ್ತಿಲ್ಲ ಅಂದಾಗ ತನ್ನ ಕಣ್ಗಳು, ಅಂದರೆ ದಕ್ಷ ಪ್ರಜಾಪತಿಯ ಕಣ್ಗಳು ಮತ್ತಷ್ಟು ಕೆಂಪೇರುತ್ತೆ. ಇದೆಲ್ಲವನ್ನು ನೋಡಿ ಅವಮಾನಕ್ಕೀಡಾಗ್ತಾಳೆ ಸತೀದೇವಿ. ಯಾವಾಗ ಅವಮಾನ ಆಗುತ್ತೋ, ನನ್ನ ತವರಲ್ಲಿ ನನಗೊಂದು ಆಸ್ಥಾನ ಇಲ್ಲ, ನನಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ ಅಂತ ತಾಯಿ ಗೊತ್ತಾಗುತ್ತೋ, ಗೊತ್ತಾದ ಮರುಕ್ಷಣ ನಡೀತಿರ್ತಕ್ಕಂಥ ಮಹಾಯಜ್ಞದಲ್ಲಿ ತನಗೆ ತಾನು ಹಾರ್ತಾಳೆ. ಯಜ್ಞೇಶ್ವರನ ಪ್ರಾರ್ಥನೆ ಮಾಡಿ ಇಡೀ ದೇಹವನ್ನು ಅಗ್ನಿಗೆ ಆಹುತಿ ಕೊಡ್ತಾಳೆ. ಆದರೆ ಯಜ್ಞೇಶ್ವರನಿಗೆ ಭಯ. ಶಿವನ ಅರ್ಧಾಂಗಿ ಸತೀದೇವಿಯನ್ನು ಈ ಯಜ್ಞದಲ್ಲಿ ನಾನು ಆ ಯಜ್ಞದಲ್ಲಿ ಏನಾದರೂ ಸ್ಪರ್ಶಿಸಿದ್ರೆ ನನ್ನ ಪಾತ್ರ, ನನ್ನ ಮನಸ್ಥಿತಿ ಅಥವಾ ನನ್ನನ್ನು ಶಿವ ಏನು ಮಾಡ್ಬೋದು? ಶಿವನ ಆ ಕೆಂಗಣ್ಣಿಗೆ ನಾನು ಕೋಪಕ್ಕೆ ಗುರಿಯಾಗ್ತೀನ ಅಂತ ಪಕ್ಕಕ್ಕೆ ಸರಿತಾನೆ. ಆದರೂ ಪ್ರಾಣವನ್ನು ಕಳ್ಕೊಳ್ತಾಳೆ ಸತೀದೇವಿ. ಯಾವಾಗ ಪ್ರಾಣ ಹೋಗುತ್ತೋ ಈ ವಿಚಾರ, ತನ್ನ ಒಂದು ಸತೀದೇವಿ ಪ್ರಾಣ ಹೋದಂಥ ವಿಚಾರ ತನ್ನ ನಂದಿ, ಭೃಂಗಿ ಇವರೆಲ್ಲರಿಂದಲೂ ಸಹಿತ ಕೈಲಾಸದಲ್ಲಿರ್ತಕ್ಕಂಥ ಸಾಂಬ ಸದಾಶಿವನಿಗೆ ಗೊತ್ತಾಗುತ್ತೆ. ನನ್ನ ಅರ್ಧಾಂಗಿ ಮರಣ ಹೊಂದಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಮರುಕ್ಷಣವೇ ಕೈಲಾಸದಿಂದ ದಕ್ಷ ಪ್ರಜಾಪತಿಯ ಆಳ್ವಿಕೆ ಇದ್ದಂಥ ಆ ಸಾನ್ನಿಧ್ಯಕ್ಕೆ ಬರ್ತಾನೆ. ಮೃತ ದೇಹವನ್ನು ಹೆಗಲ ಮೇಲೆ ಹಾಕ್ಕೊಂಡು ಪ್ರಪಂಚವನ್ನೇ ಸುತ್ತಕ್ಕೆ ಶುರು ಮಾಡ್ತಾನೆ. ಪ್ರಪಂಚವನ್ನೇ ಸುತ್ತುವಂಥ ಆ ಕಾಲ ಸೃಷ್ಟಿಯ ಅಯೋಮಯ, ಸೃಷ್ಟಿಯಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ಯಾವುದೂ ನಡೀದಂಥ ರೀತಿ ಆಗೋಗ್ಬಿಡುತ್ತೆ. ಈ ಸೃಷ್ಟಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆಯೋ, ಜಲಚರಗಳು, ಪ್ರಾಣಿ ಪಕ್ಷಿಗಳು, ದನಕರುಗಳು ಎಲ್ಲವೂ ಅಯೋಮಯವಾಗಿಬಿಡುತ್ತೆ. ಕಾಡ್ಗಿಚ್ಚು ಪ್ರಾರಂಭ ಆಗುತ್ತೆ, ಬಿರುಗಾಳಿ ಎದ್ದೇಳುತ್ತೆ, ಸಮುದ್ರ ಜೋರ ಉಕ್ಕೆರಿಯಕ್ಕೆ ಶುರು ಆಗುತ್ತೆ, ನದಿ ಪ್ರವಾಹಗಳೆಲ್ಲವೂ ಸಹಿತ ಉಕ್ಕೆರಿಯುತ್ತಾ ಇರುತ್ತೆ. ಇದೆಲ್ಲವನ್ನು ನೋಡಿ ದೇವಾನುದೇವತೆಗಳು ವಿಷ್ಣುವಿನ ಸಾನ್ನಿಧ್ಯಕ್ಕೆ ಬರ್ತಾರೆ. ಮಹಾವಿಷ್ಣುವನ್ನ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿಧೇ ಪದಂ ಸಮೂಢಪಸ್ಯಮಾಗಂ ಸುರೇ ಓಂ ಮಹಾವಿಷ್ಣುವೇ ನಮಃ. ವಿಷ್ಣುವಿನ ಪ್ರಾರ್ಥನೆ ಮಾಡಿದ ಮರುಕ್ಷಣ ವಿಷ್ಣುವಿನ ಕೈಯಲ್ಲಿದ್ದಂಥ ಸುದರ್ಶನ ಚಕ್ರ, ಆ ಸುದರ್ಶನ ಚಕ್ರದಿಂದ ಸತೀದೇವಿಯ ದೇಹವನ್ನು ತುಂಡರಿಸ್ತಾನೆ ಮಹಾವಿಷ್ಣು. ತುಂಡರಿಸಿದ ನಂತರ ಆ ವ್ಯಾಮೋಹ ಎಂಬತಕ್ಕಂಥದ್ದು ದೂರ ಆಗುತ್ತೆ. ಶಿವ ಕೈಲಾಸದಲ್ಲಿ ತಪಸ್ಸು ಕೂತ್ಕೊಳ್ತಾನೆ. ಏನೇ ಆದರೂ ಶಿವನಿಗೂ ತಪ್ಪಿದ್ದಲ್ಲ ಇಂತಹ ಒಂದು ಮನಪರಿಸ್ಥಿತಿಗಳು. ಆದರೂ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಸಾಂಬ ಸದಾಶಿವ. ಹರ ನಮಃ ಪಾರ್ವತೀಪದಯೇ ಹರ ಹರ ಮಹಾದೇವ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗೃಜಂ ಛಾಯಾ ಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಪರಮ ಪವಿತ್ರವಾಗಿರ್ತಕ್ಕಂಥ ಸಾನ್ನಿಧ್ಯ ತಿರುನಲ್ಲಾರ್ ಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಮೂಲ ಸಾನ್ನಿಧ್ಯದಲ್ಲಿದ್ದೇವೆ. ಧರ್ಮೇಶ್ವರರ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ನಾನಾಗಿರ್ಬೋದು, ನನ್ನ ತಂದೆಯವರಾಗಿರ್ಬೋದು, ಮತ್ತು ನಮ್ಮ ಜೊತೆ ಇಲ್ಲಿನ ಭಾಗದ ಮಿನಿಸ್ಟರ್ ಆಗಿರ್ತಕ್ಕಂಥವ್ರಾಗಿರ್ಬೋದು, ನಮ್ಮ ಜೊತೆ ನಮ್ಮ ಆಶ್ರಮದ ಪಟ್ಟ ಶಿಷ್ಯರಾಗಿರ್ತಕ್ಕಂಥ ಸಂತೋಷ್ ಅವರಾಗಿರ್ಬೋದು, ಮತ್ತಷ್ಟು ಜನ ಸಂಗಡಿಗರು ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಧರ್ಮೇಶ್ವರರ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಮಾಡ್ತಕ್ಕಂಥ ಈ ಒಂದು ಸಮಯದಲ್ಲಿ ನಾವು ಮುಂದಾಗಿರ್ತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಧರ್ಮೇಶ್ವರರ ಅನುಗ್ರಹ ನಮಗೆ ಸಿಗಲಿ, ಶನೇಶ್ವರರ ಅನುಗ್ರಹ ನಮಗೆ ಸಿಗಲಿ, ಕಾಲಭೈರವೇಶ್ವರರ ಅನುಗ್ರಹ ನಮಗೆ ಸಿಗಲಿ.
ಜೀವನ ಹುಟ್ಟಿದಾಗಲಿಂದ ಇಲ್ಲಿವರೆಗೂ ಸಾಕಷ್ಟು ನೋವು ಅನುಭವಿಸಿದ್ದೇವೆ ನಾವು. ಇನ್ನು ಕಷ್ಟಗಳು ದೂರ ಮಾಡುವಂಥ ಅದ್ಭುತವಾದಂಥ ಒಂದು ಪರಿಪೂರ್ತಿಯಾಗಿ ಶನೇಶ್ವರನ ಅನುಗ್ರಹ ಪಡೆಯುವಂಥ ಈ ಕಾಲ, ಇಂತಹ ಶುಭ ಕಾಲದಲ್ಲಿ ನಿಮ್ಮೆಲ್ಲರ ಚಿತ್ತ ಈ ಪ್ರಧಾನ ಹವನದತ್ತಿರಬೇಕು. ನಿಮ್ಮೆಲ್ಲರ ಚಿತ್ತ ಶನೇಶ್ವರ ಯಾಗದತ್ತ, ಶನೇಶ್ವರ ಮಹಾಯಜ್ಞವನ್ನು ಕಣ್ತುಂಬಿಸ್ಕೊಳ್ಬೇಕು. ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬೇಕು. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಓಂ ಶಂ ಶನೇಶ್ವರಾಯ ನಮಃ. ಈಗ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪ, ಬೇಡಿದ ವರಗಳನ್ನು ದಯಪಾಲಿಸುವಂತಹ ಗಣಪ, ಸೃಷ್ಟಿಗೆ ಮೂಲ ಕಾರಣಕರ್ತರಾದಂತಹ ಗಿರಿಜಾಶಂಕರನ ಅನುಗ್ರಹ ಬೇಕಾದರೂ ಗಣಪನ ಪೂಜೆ ಬೇಕು. ಅಪ್ಪ ಅಮ್ಮನ ಪೂಜೆಗೂ ಮುನ್ನ ಮಗನ ಪೂಜೆನೇ ಬೇಕು.
ಅದಕ್ಕೆ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ನಮ್ಮ ಘಾಟಿ ಕ್ಷೇತ್ರದ ಪ್ರಧಾನ ಅರ್ಚಕರು ಅವರ ಆರಾಧ್ಯ ದೇವ ಗಕಾರ ಗಣಪತಿಯನ್ನು ಆರಾಧನೆ ಮಾಡಿ ಸುಬ್ರಹ್ಮಣ್ಯೇಶ್ವರನ ಮುಟ್ಟಿ ನಮಸ್ಕಾರ ಮಾಡಿ ಪ್ರತಿನಿತ್ಯ ಅವರ ಹಸ್ತದಿಂದ ಸುಬ್ರಹ್ಮಣ್ಯೇಶ್ವರನಿಗೆ ಅಭಿಷೇಕವನ್ನು ಮಾಡ್ತಾರೆ. ಒಂದು ಕಡೆ ಸುಬ್ರಹ್ಮಣ್ಯೇಶ್ವರ, ಮತ್ತೊಂದು ಕಡೆ ಲಕ್ಷ್ಮೀ ನರಸಿಂಹ. ಎಂತಹ ಯೋಗ ಪುರುಷರು! ಅಂತಹ ಯೋಗವನ್ನು ಮಾಡಿ ಅವರ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಭಗವಂತನ ಮುಟ್ಟೋ ಯೋಗ, ಆ ಯೋಗ ಭಾಗ್ಯವನ್ನು ಇವತ್ತು ಬಂದಿರುವ ಎಲ್ಲರಿಗೂ ಸಹಿತ ಹರಿಸಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕಳೆದ 4 ದಿನಗಳಿಂದ ಗಾಣಗಾಪುರದಲ್ಲಿ ಜಪ ಅನುಷ್ಠಾನ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ಒಂದು ಕೀರ್ತನೆಗಳನ್ನು ಮಾಡಿ ಗ್ರಂಥಗಳನ್ನು ಓದಿ ಅದಾದ ನಂತರ ಇವತ್ತು ಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿ ಬಂದಿದ್ದಾರೆ. ಒಂದು ಕಡೆ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ, ಮತ್ತೊಂದು ಕಡೆ ಲಕ್ಷ್ಮೀ ನರಸಿಂಹನ ಅನುಗ್ರಹ. ಇದನ್ನು ಮೀರಿರ್ತಕ್ಕಂತಹದ್ದು ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತನ ಅನುಗ್ರಹ. ದತ್ತನ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಸಿದ್ಧಿ. ಹಾಗೆ ಇವತ್ತು ಇನ್ನೊಂದು ಅದ್ಭುತ ಪವಾಡ ನಡೀತು. ನೀವು ಅಂದ್ಕೊಂಡ್ರೆ ಬಿಟ್ಟರು ಗೊತ್ತಿಲ್ಲ, ನಿಮಗೆ ಗೊತ್ತಾಯ್ತೋ ಇಲ್ಲೋ. ನಾವು ಶನೇಶ್ವರನ ಕೈಯಲ್ಲಿ ಒಂದು ಕಮಲ ಪುಷ್ಪವನ್ನಿಟ್ಟು, ಭಗವಂತ ನಿನ್ನ ಅನುಗ್ರಹದಿಂದ ಮಹಾಯಜ್ಞ ನಡೀತಾ ಇದೆ, ನೀನು ಇಲ್ಲಿದ್ಯಾ, ಬರೀ ಒಂದು ಪುತ್ತಳಿಗೆ ಬೊಂಬೆ ಮಾತ್ರ ನೀನಲ್ಲ, ನೀನಿಲ್ಲಿದ್ದು ಅನುಗ್ರಹವನ್ನು ದಯಪಾಲಿಸೋದಾದರೆ ನಿನ್ನ ಕರದಲ್ಲಿರ್ತಕ್ಕಂಥ ಒಂದು ಪುಷ್ಪವನ್ನು ಪ್ರಸಾದ ರೂಪದಲ್ಲಿ ಕೊಡಪ್ಪ ಅಂತ ಕೇಳಿದ್ವಿ. ಕೇಳಿದ ಮರುಕ್ಷಣ ಸ್ವಾಮಿಯ ಕೈಯಲ್ಲಿದ್ದಂಥ ಕಮಲ ಪುಷ್ಪ ಪ್ರಸಾದ ಆಗಿರ್ತಕ್ಕಂಥದ್ದನ್ನು ಬರೀ ಆನಂದ್ ಗುರುಜಿ ಮಾತ್ರ ಕಣ್ಣಲ್ಲಿ ಕಂಡಿದ್ದಲ್ಲ, ಸಾಕಷ್ಟು ಜನ ಕಂಡರು. ಹಾಗೆ ಸಾಕಷ್ಟು ಕ್ಯಾಮರಾಗಳು ಅದನ್ನು ಸೆರೆ ಹಿಡಿದಿದೆ. ಒಂದು ದೈವ ಸಾನ್ನಿಧ್ಯ ಅಂತ ಇದ್ದರೆ ಮಾತ್ರ ಇಂತಹ ಪವಾಡಗಳು ನಡೆಯೋಕ್ಕಾಗುವಂಥದ್ದು. ಇಷ್ಟು ಜನ ತಾವೆಲ್ಲರೂ ಬಂದಿದ್ದೀರಿ, ನಿಮ್ಮೆಲ್ಲರಿಗೂ ಭಗವಂತನ ಅನುಗ್ರಹ ಉಂಟಾಗಲಿ. ಇನ್ನು 11 ಬಾರಿ ಓಂ ಗಂ ಗಣಪತಿಯೇ ನಮಃ ಅಂತೇಳಿ ಅನ್ನೋ ಮಂತ್ರ ನೀವು ಹೇಳಿ, ಗಣಪತಿಯ ಮೂಲ ಮಂತ್ರದಿಂದ ಗಣಪತಿಯನ್ನು ಇಲ್ಲಿ ಆವಾಹನೆ ಮಾಡೋಣ. ಗಣಪನ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗೋಣ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಯಾವಾಗ ಪಾಣಿಗ್ರಹಣ ಆಗುತ್ತೋ, ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಬರ್ತೀವೋ, ಆ ಗೃಹಸ್ಥಾಶ್ರಮ ಎಂಬತಕ್ಕಂಥದ್ದು ಸಾಮಾನ್ಯ ಅಲ್ಲ. ಅದು ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಹೆತ್ತು, ಹೆಣ್ಣು ಮಕ್ಕಳು ಸಾಕಷ್ಟು ಇದೆ ಅಂಥೇಳಿ ಇನ್ನೊಬ್ಬರ ಮನೆ ಉದ್ಧಾರ ಮಾಡಲಿ ಅಂತೇಳಿ ತೊಗೊಂಡು ಕೊಡೋದಲ್ಲ. ಹೆಣ್ಣನ್ನು ಕನ್ಯಾದಾನ ಮಾಡೋದು, ಇನ್ನೊಬ್ಬರ ಮನೆ ಬೆಳಕಾಗಲಿ, ವಂಶ ಉದ್ಧಾರ ಆಗಲಿ ಅಂಥೇಳಿ ಒಂದು ಹೆಣ್ಣೆತ್ತಿರ್ತಕ್ಕಂಥ ತಂದೆ ತಾಯಿ ಹೆಣ್ಣುಮಕ್ಕಳನ್ನು ದಾರ ಇಟ್ಕೊಡ್ತಕ್ಕಂಥದ್ದು. ಯಾರ ವಾಸ್ತುಗೃಹದಲ್ಲಿ ಕನ್ಯಾದಾನ ಆಗುತ್ತೋ ಆ ವಾಸ್ತುಗೃಹದಲ್ಲಿ ಕನ್ಯಾದಾನ ಮಾಡಿರ್ತಕ್ಕಂಥ ವಾಸ್ತುಗೃಹ ಹಿಂದಿನ 7 ಜನ್ಮದಲ್ಲಿರ್ತಕ್ಕಂಥ 7 ಹಿರಿಯರ ತಲೆಗಳಿಗೆ ಮುಕ್ತಿಯನ್ನು, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಕರುಣಿಸುತ್ತಂತೆ. ಕನ್ಯಾದಾನ ಮಾಡಿರ್ತಕ್ಕಂಥ ಫಲ ಅಂತಹ ಅದ್ಭುತವಾದಂಥದ್ದು. ಅದಕ್ಕಾಗಿ ಯಾವತ್ತೂ ನೋಡಿ, ಕನ್ಯಾದಾನ ಎಂಬತಕ್ಕಂಥದ್ದು ಎಷ್ಟೋ ಜನ ಮನೆಗಳಲ್ಲಿ ಒಂದು ಹೆಣ್ಣು ಹುಟ್ಟುಬಿಟ್ರೆ ಕಣ್ಣೀರು ಹಾಕ್ಬಿಡ್ತೀವಿ ನಾವು. ಅಯ್ಯೋ ನನಗೊಬ್ಬ ಹೆಣ್ಮಗಳು ಹುಟ್ಟುಬಿಟ್ಲಲ್ಲ, ಹೇಗಪ್ಪ ಅವಳು ನಾನು ಸಾಕ್ಸೋದು ಅಂತ. ಹೇಗೆ ಸಾಕ್ಸೋದಲ್ಲ, ಆ ಹೆಣ್ಣತ್ತ ಮನೆ ಅದೃಷ್ಟ ಅಂತಕ್ಕಂಥದ್ದನ್ನು ಅರ್ಥಕೋಬೇಕು ನಾವು. ಹೆಣ್ಣು ಯಾವ ಮನೇಲಿ ಹೆಣ್ಣು ಮಗಳಿದ್ದಾಳೋ ಮನೆಗೆ ಬಂದ ತಕ್ಷಣ ಅಪ್ಪ ನೀರು ಕುಡ್ದ, ಕಾಫಿ ಕುಡ್ದ, ಊಟ ಮಾಡ್ತೀಯಾ, ಬಾಪ ಕೂತ್ಕೋ, ಅಂಥ ಒಂದು ಗುಣ ಹೆಣ್ಣುಮಕ್ಕಳಲ್ಲಿರುತ್ತೆ. ಹೆಣ್ಣು ನಮ್ಮ ರಾಜ್ಯದ ದೇಶದ ಒಂದು ಸಂಪತ್ತು. ಹೆಣ್ಣು ಮಕ್ಕಳ ಗುಣ, ಹೆಣ್ಣು ಮನೆಯ ಒಂದು ಕಣ್ಣು. ಹೆಣ್ಣು ಮಕ್ಕಳು ಮನೆಗೊಬ್ಬಳು ಸಂಸ್ಕಾರವಂತ ಹೆಣ್ಣುಮಗಳಾದರೆ ಆ ಸಂಸ್ಕಾರವಂತ ಹೆಣ್ಣುಮಗು ಇಡೀ ಕುಟುಂಬವನ್ನು ಸಂರಕ್ಷಣೆ ಮಾಡ್ತಾಳೆ. ಗಂಡಸು ದುಡಿದು ಸಂಪಾದನೆ ಮಾಡೋದು ಅಷ್ಟೇ ನಮ್ಮ ಕೆಲಸ. 4 ಕಾಸು ಸಂಪಾದನೆ ಮಾಡ್ಕೊಂಬಂದರೆ ಅದನ್ನು ಹೇಗೆ ಸದ್ವಿನಿಯೋಗಪಡಿಸಬೇಕು, ಹೇಗೆ ಸಂಸಾರವನ್ನು ನಿಭಾಯಿಸಬೇಕು, ಹೇಗೆ ಸಂಸಾರವನ್ನು ಸುಂದರವಾಗಿ ತೆಗೆದುಕೊಂಡು ಹೋಗಬೇಕು ಅನ್ನೋ ಚೈತನ್ಯ ಒಬ್ಬ ಹೆಣ್ಣು ಮಗಳಿಗಲ್ದಿರ ಮತ್ತೆ ಯಾರಿಗೂ ಅಲ್ಲ. ಡಾಕ್ಟರೇಟ್ ಮಾಡಿರೋರಿಗೆ, ಡಿಗ್ರಿಗಳು ಮಾಡಿರ್ತಕ್ಕಂಥವ್ರಿಗೆ 4-5 ಡಿಗ್ರಿಗಳನ್ನು ತೆಗೆದುಕೊಂಡ್ರು ಸಹಿತ, ಅಥವಾ ಎಂಥ ವಿದ್ಯಾವಂತರಾದರೂ ಸಹಿತ ಒಬ್ಬ ಹಳ್ಳಿಯಲ್ಲಿರ್ತಕ್ಕಂಥ ಎಮ್ಮೆ ಕಾಯತಕ್ಕಂಥ ಕುಟುಂಬದ ಹೆಣ್ಣು ಮಗಳಿದ್ದಾಳಲ್ಲ ಅವಳಿಗೆ ಸರಿ ಸಮಾನ ಅಲ್ಲ. ಅಂದರೆ ನಾನು ವಿದ್ಯಾವಂತರನ್ನ ಕಡೆಗಾಣಿಸ್ತಾ ಇಲ್ಲ. ಸಂಸಾರವನ್ನು ನಿಭಾಯಿಸೋ ಶಕ್ತಿ ಒಂದು ಹೆಣ್ಣಿಗೆ ಹುಟ್ಟುತ್ತಾನೆ ಬಂದ್ಬಿಟ್ಟಿರುತ್ತೆ. ಒಂದು ಹೆಣ್ಣು ಮಗಳು ಡಿಗ್ರಿ ತಗೋಬೇಕಾದ್ದಿಲ್ಲ, ಸಂಸಾರವನ್ನು ಹೇಗೆ ನಡೆಸಬೇಕು ಎಂಬತಕ್ಕಂಥ ಚಿಂತನೆ ಮಾಡಿದ್ರೆ ಸಾಕು. ಮಕ್ಕಳಿಗೆ ಜನ್ಮ ಕೊಟ್ಟರೆ ಸಾಲದು, ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು. ಆ ಮಕ್ಕಳು ಎಲ್ಲಿ ಹೋದರೂ ಸಹಿತ ನಮ್ಮಪ್ಪ ಅಮ್ಮ ಅಂತ ಹೇಳೋ ಗುಣ ಬರಬೇಕು. ಮನೆಗೆ ಅತಿಥಿ ಅಭ್ಯಾಗತರು ಬಂದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತೇಳೋ ಒಂದು ಸೌಜನ್ಯತೆ ಬರಬೇಕು. ಹಾಳಾದಿ ಮೊಬೈಲ್ನ ಕಿತ್ತು ಬಿಸಾಕಬೇಕು.
ಇತ್ತೀಚೆಗೆ ಮೊಬೈಲ್ ಬಂದು ಮನೆಗೆ ಯಾರಾದರೂ ಜನ ಬಂದರೆ ತಲೆ ಬಗ್ಸಿ ಕೂತ್ಕೊಂಡ್ರು ತಲೆ ಎತ್ತೋದಿಲ್ಲ. ಆ ಮೊಬೈಲಿಂದಲೇ ಪ್ರಪಂಚ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಜೀವನ. ಒಂದು ಪ್ರೀತಿ, ವಿಶ್ವಾಸ, ಬಂಧು ಬಾಂಧವ್ಯದಲ್ಲಿರಬೇಕು. ಅರ್ಥಗರ್ಭಿತವಾದಂಥ ಜೀವನಕ್ಕೆ ಕಾಲಿಡಬೇಕು ನಾವು. ಅದಕ್ಕಾಗಿ ನಮಗೆ ಇವತ್ತಿನ ಕಾಲಧರ್ಮಕ್ಕೆ ಎಲ್ಲವೂ ಅವಶ್ಯಕತೆ ಇದೆ. ಮೊಬೈಲೂ ಬೇಕು, ಆದರೆ ಅದಕ್ಕೊಂದು ಸ್ಥಾನಮಾನ ಅಂತ ಕರುಣಿಸ್ಬಿಟ್ಟು ಒಂದು ಜಾಗದಲ್ಲಿಡಬೇಕು. ಜನ್ಮ ಕೊಟ್ಟಂಥ ಅಪ್ಪ ಅಮ್ಮನ ಫೋಟೋ ಇವತ್ತು ಗೋಡೆ ಮೇಲೆ ತಗಲಾಕ ಮರಣ ಹೊಂದಿದ ಮೇಲೆ, ಅವರು ಮರಣ ಹೊಂದಿದ ನಂತರ ಅಪ್ಪ ಅಮ್ಮನ ಫೋಟೋ ಗೋಡೆ ಮೇಲೆ ಇಡೋದಕ್ಕೆ ನಮಗೆ ಅವಮಾನ. ಎಷ್ಟೋ ಜನ ಮನೆಗಳಲ್ಲಿ ನಡೀತಾ ಇದೆ ಇವತ್ತಿನ ದಿವಸ. ಮನೆ ಸುಂದರವಾಗಿ ಮನೆ ಕಟ್ಸಿರ್ತಾರೆ, ಅಪ್ಪ ಅಮ್ಮ ಮರಣ ಹೊಂದಿರ್ತಾರೆ, ತಂದೆ ತಾಯಿ ಸತ್ತ ಮೇಲೆ ಅವ್ರದ್ದೊಂದು ಫೋಟೋನ ಗೋಡೆ ಮೇಲೆ ಹಾಕಬೇಕಾದ್ರೆ ಎಷ್ಟು ಚೆನ್ನಾಗಿರೋ ಒಳ್ಳೆ ಪೇಂಟಿಂಗ್ ಮಾಡಿಸಿದ್ದೀವಿ, ಇಷ್ಟು ಚೆನ್ನಾಗಿ ಕಟ್ಸಿರೋ ಮನೆ, ಇದನ್ನ ಯಾಕೆ ಇಲ್ಲಿ ಹಾಕಬೇಕು ಅಂತ ಚಿಂತನೆ ಮಾಡ್ತಾರೆ. ಅಂತಹ ಮೂರ್ಖರಿರ್ತಕ್ಕಂಥ ಸಾನ್ನಿಧ್ಯ ಆಗೋಗ್ತಾ ಇದೆ. ಇದು ನಿಜಕ್ಕೂ ದಿನ ಕಳೀತಾ ದೊಡ್ಡ ಅಪರಾಧಕ್ಕೆ ಹೊರಟೋಗುತ್ತೆ. ಇವತ್ತು ನಾವು ಮಾಡಿದ್ದು ನಾಳೆ ನಮ್ಮ ಮಕ್ಕಳು ಮಾಡ್ತಾರೆ. ಅದಕ್ಕೆ ಸಂಸ್ಕಾರದ ಕೊರತೆ ಇದೆ. ಸಂಸ್ಕಾರದ ಪಾಠ ಮೊದಲಿರಲಿ, ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ಸ್ ತೊಗೊಳ್ಳೋದಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ, ಗಣಪನ ಅನುಗ್ರಹ ಸಿಗಲಿ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜ ಬ್ರಹ್ಮಣಸ್ಪದಃ ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜ ಬ್ರಹ್ಮಣಸ್ಪದಃ ಏಳುವರೆ ವರ್ಷ ಶನಿಕಾಟ. ಯಾಕೆ ಅಂದರೆ ಬೇರೆಲ್ಲ ಗ್ರಹಗಳ ವೇಗ ಇದ್ದರೆ ಶನಿಯ ಗ್ರಹ ವೇಗ ಹೇಗಿರುತ್ತಪ್ಪ ಅಂದರೆ ಮಂದಗತಿಯಲ್ಲಿ ಸಾಕ್ತಾನಂತೆ. ಚರ ಅಂದರೆ ನಿಧಾನಕ್ಕೆ ಚಲಿಸ್ತಕ್ಕಂಥವನು ಅಂತ, ಮಂದಗತಿಯಲ್ಲಿ ಸಾಕ್ತಕ್ಕಂಥವನು. ಅದಕ್ಕೋಸ್ಕರ ಈಗ ಎಂಟು ಬಾರಿ ಮಾತ್ರ ಶನೈಶ್ಚರ ಮಂತ್ರ ಹೇಳ್ತೀವಿ. ಅದಾದ ನಂತರ ಉಳಿದಿನ ಗ್ರಹಗಳ ಅನುಷ್ಠಾನ ಅದಾದಮೇಲೆ ಪ್ರಾರಂಭ ಆಗುವಂಥದ್ದೇ ಶನೈಶ್ಚರ ಮಹಾಯಾಗ. ಆದರೆ ಈ 8 ಬಾರಿ ಹೇಳುವಾಗ ನಿಮ್ಮ ಉಂಗ್ರದ ಬೆರಳು ಹೆಬ್ಬೆರಳನ್ನು ಜೋಡಿಸಿ ಎಲ್ಲರೂ ನಿಮ್ಮ ಕೈ ಮೇಲಿಡಿ. ನೀವೇ ನಿಮ್ಮ ಸ್ವಹಸ್ತದಿಂದ ಈ ಯಜ್ಞವನ್ನು, ಹೋಮವನ್ನು ನಿಮ್ಮ ಕೈಯಿಂದ ತುಪ್ಪ ಹಾಕಿ ಹೋಮ ಮಾಡ್ತಾ ಇದ್ದೀರಿ ಎಂಬತಕ್ಕಂಥ ಭಾಸವಾಗಬೇಕು. ಅದಕ್ಕಾಗಿ ನಿಮ್ಮ ಹೆಬ್ಬೆರಳು ಮತ್ತು ಉಂಗ್ರದ ಬೆರಳಿನ ಸಹಾಯದಿಂದ ಮಾತ್ರ ಈ ಮಹಾಯಜ್ಞಕ್ಕೆ ಪರಿಪೂರ್ಣತೆ ಬರುತ್ತೆ, ಹೆಚ್ಚಿನ ಫಲವನ್ನು ಸಿಗುತ್ತೆ. ನೋಡಿ, ನಿಮ್ಮ ಮತ್ತು ನಮ್ಮ ಏಳಿಗೆಗಾಗಿ
ಮತ್ತು ರಾಷ್ಟ್ರದ ವ್ಯಾಪ್ತಿಯಾಗಿರ್ತಕ್ಕಂಥ ಭಕ್ತಾದಿಗಳಿಗೋಸ್ಕರ ಕಲ್ಯಾಣಕ್ಕೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ ಆನಂದ ಗುರೂಜಿಯವರು ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇದು ಪರೋಪಕಾರಾರ್ಥಂ ಇದಂ ಶರೀರಂ ಅಂತ, ಇಂತಹ ಒಂದು ಬಹಳ ಉಚ್ಚವಾಗಿರ್ತಕ್ಕಂಥ ಒಂದು ಕಲ್ಯಾಣ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದಾರೆ. ಆದ್ದರಿಂದ ಆ ಶನೇಶ್ವರನ ದಿವ್ಯ ಚರಣಗಳಿಗೆ ಈ ಒಂದು ಹವನ ಸೇರಬೇಕಂದ್ರೆ ಆನಂದ ಗುರೂಜಿಯವರು ಕೂಡ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಶಂ ಶನೇಶ್ವರಾಯ ನಮಃ.
Thank you.